ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ ಅಂದೆ. ಇನ್ನೊಂದು ಸತಿ ಎಲ್ರಿಗೂ ನಮಸ್ಕಾರ ಅಂದೆ. ನಮ್ಮ ಕಡೆ ಯಾಕೆ ಸರಿಗಿಲ್ಲ ಅನಿಸುತ್ತೆ. ಹಲೋ. ನಮ್ಮ ಕಡೆ ಯಾರಿಗಾದ್ರೂ ನಮಸ್ಕಾರ ಅಂದರೆ ತಕ್ಷಣ ಅವರು ಕೂಡ ನಮಸ್ಕಾರ ಅಂತಾರೆ. ನಿಜ ತಾನೆ? ನಿಮ್ಮ ಕಡೆನೂ ಹಂಗೇನಾ? ಅಲ್ಲ, ಇಲ್ಲಿ ಕಡಿಮೆ ಬಂತು, ಅದಕ್ಕೆ ಕೇಳಿದೆ. ಎಲ್ಲರಿಗೂ ನಮಸ್ಕಾರ. ಒಂದ್ಸತಿ ಜೋರಾಗಿ ಹೇಳಿ, ನಮಸ್ಕಾರ. ನೀವು ನಮಸ್ಕಾರ ಮಾಡೋದ್ರಿಂದ ನನಗೆ ಖುಷಿಯಾಗುತ್ತೋ ಬಿಡುತ್ತೋ ಅದು ಬೇರೆ ವಿಚಾರ, ಆದರೆ ನಿಮ್ಗೆ ಒಳ್ಳೆಯದಾಗತ್ತೆ. ಯಾಕೆ? ಎರಡು ಕೈನು ಜೋಡಿಸ್ತೀವಲ್ಲ, ಎರಡು ಹಸ್ತಗಳಲ್ಲಿರ್ತಕ್ಕಂತಹ ಬಿಂದುಗಳು, ಶಕ್ತಿ ಕೇಂದ್ರಗಳು ಒಂದಕ್ಕೊಂದು ಸ್ಪರ್ಶ ಆದಾಗ ನಿಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಆರ್ಗನ್ಸ್ಗಳನ್ನು ಆ್ಯಕ್ಟಿವೇಟ್ ಆಗ್ತವೆ. ಅದಕ್ಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲೂ ಭಾರತೀಯ ಸಂಸ್ಕೃತಿಯಲ್ಲಿ ನಮಸ್ಕಾರ ಮಾಡೋದನ್ನು ಹೀಗೆ ಕಲಿಸಿದ್ದು. ಹಿಂದೆ ಕಲಿಸಿದ್ರು, ಈಗೇಂದ್ರು ಹಾಯ್ ಹಾಯ್ ಅಲ್ಲ, ಬಾಯ್. ಸಿಕ್ಕಿದಾಗ ಹಾಯ್, ಹೋಗುವಾಗ ಬಾಯ್, ಮುಗಿದೋಯ್ತು. ಬರೀ ಬಾಯ್ನಲ್ಲಾಯ್ತು ಅಷ್ಟೇ. ಓಕೆ ಆತ್ಮೀಯರೇ, ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವೋ ಸನಾತನಃ ತ್ಯಜೀದಜ್ಞಾನ ನಿರ್ಮಾಲ್ಯಕ್ಷಂ ಸೋಹಂ ಭಾವೇನ ಪೂಜೆಯತ್ ಅಂತ. ಹಾಗೆ ಅಕ್ಕ ಮಹಾದೇವಿಯವರು ಒಂದು ಸಣ್ಣ ವಚನವನ್ನು ಹೇಳ್ತಾರೆ. ತನುಶುಚಿ ಮನಶುಚಿ, ನಡೆಶುಚಿ ನುಡಿಶುಚಿ, ಭಾವಶುಚಿ ಇಂತಿಪ್ಪ ಪಂಚಶ್ರುತಿಗಳನ್ನೊಳಗೊಂಡ ಶರಣರ ತೋರಿ ಎನ್ನ ನುಳುಹಿಕೊಳ್ಳ ಚೆನ್ನಮಲ್ಲಿಕಾರ್ಜುನ ಅಂತೇಳಿ ಹೇಳ್ತಾರೆ. ಇವೆರಡನ್ನು ತಗೋತೀನಿ ಸಾಕು ನಾನು. ಈ ಎರಡು ಮಾತುಗಳು ನಮ್ಮನ್ನು ಬಹಳಷ್ಟು ದೀರ್ಘವಾದ ವಿಚಾರಗಳಿಗೆ ತಗೊಂಡು ಹೋಗುತ್ತೆ. ಆದ್ದರಿಂದ ಏನು ಉಪನಿಷತ್ನಲ್ಲಿ ಹೇಳ್ತಾ ಇರ್ತಕ್ಕಂಥದ್ದೇನು? ದೇಹೋ ದೇವಾಲಯ ಪ್ರೋಕ್ತೋ, ಈ ದೇಹವೇ ದೇಗುಲ. ಜೀವೋ ದೇವೋ ಸನಾತನಃ, ಇದರ ಒಳಗಡೆ ಇರ್ತಕ್ಕಂಥ ಜೀವನೇ ದೇವನು. ಯಾವಾಗಿಂದ? ನಿನ್ನೆಯಿಂದ ಮೊನ್ನೆಯಿಂದಲೇ, ಸನಾತನ, ಅನಾದಿ ಕಾಲದಿಂದಲೂ ಕೂಡ. ತ್ಯಜೀದಜ್ಞಾನ ನಿರ್ಮಾಲ್ಯಕ್ಷಂ, ಈ ದೇಹ ನಾನು ಅಂತಕ್ಕಂತಹ ಭಾವ ಇದೆಯಲ್ಲ, ಆ ಹೊಲಸನ್ನು, ಆ ಮಲವನ್ನು, ನಿರ್ಮಾಲ್ಯವನ್ನು ಕಳೆದು ತ್ಯಜೀದಜ್ಞಾನ ನಿರ್ಮಾಲ್ಯಕ್ಷಂ ಸೋಹಂ ಭಾವೇನ ಪೂಜೆಯತ್. ಸೋ ಅಂದರೆ ಅದೇ, ಹಮ್ ಅಂದರೆ ನಾನು, ಸೋ ಹಮ್. ಇದನ್ನು ಹೇಳ್ಕೋಬೇಕಾ ಬಾಯಿನಲ್ಲಿ? ಬೇಕಾಗಿಲ್ಲ. ತೆಗೆದುಕೊಳ್ತಕ್ಕಂಥ ಪ್ರತಿ ಉಸಿರಿನಲ್ಲೂ ಕೂಡ ಉಸಿರನ್ನು ತೆಗೆದುಕೊಳ್ಳುವಾಗ ಸೋ ಅಂತಕ್ಕಂಥ ಶಬ್ದ ಉತ್ಪತ್ತಿ ಆಗುತ್ತೆ. ಉಸಿರನ್ನು ಹೊರ ಹಾಕುವಾಗ ಹಮ್ ಅಂತಕ್ಕಂಥ ಶಬ್ದ ಉತ್ಪತ್ತಿ ಆಗುತ್ತೆ. ಹೌದಾನೆ? ಒಂದು ಸತಿ ಗಮನ ಇಟ್ಟು ನೋಡಿ. ಅದಕ್ಕೆ ಪತ್ರಿಜಿಯವರು ಹೇಳಿದ್ದು ಉಸಿರಾಟ ಗಮನಿಸಿ, ಉಸಿರಿನಲ್ಲಿ ಗಮನಿಸಿ ಅಂತ. ಒಂದು ಸತಿ ದೀರ್ಘವಾಗಿ ಉಸಿರು ತಗೊಳ್ಳಿ, ಹಾಗೇ ಉಸಿರು ಬಿಡಿ, ಹಾಗೆ ಉಸಿರು ತಗೊಳ್ತಾ ಸೋ ಅಂತ ಹೇಳ್ಕೊಳ್ಳಿ ಮನಸ್ಸಿನಲ್ಲಿ. ಹಾಗೇ ಉಸಿರನ್ನು ಬಿಡ್ತಾ ಹಮ್ ಅಂತ ಹೇಳ್ಕೊಳ್ಳಿ. ಎಷ್ಟು ಸ್ಪಷ್ಟ ಹೇಳಿದೆ ಉಪನಿಷತ್ತು. ಬಸವಣ್ಣವ್ರೇನು ಹೇಳಿದರು? ಕಾಲೇ ಕಂಬ ದೇಹವೇ ದೇಗುಲ, ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಶಿರವೇ ಹೊನ್ನ ಕಳಶವಯ್ಯ. ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ, ಸ್ಥಾವರ ಕಳಿ ಉಂಟು
ಜಂಗಮ ಕಳಿವಿಲ್ಲ. ಅಯ್ಯ ಕೇಳಯ್ಯ, ಅಯ್ಯ ಕೇಳಯ್ಯ, ಕೂಡಲ ಸಂಗಮ ದೇವ ಉಳ್ಳವರು ಶಿವಾಲಯ ಮಾಡುವರು. ಬಸವಣ್ಣವರು ನಮ್ಮ ಸರಳವಾದ ಭಾಷೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರು. ಕಬೀರದಾಸರು ಏನು ಹೇಳ್ತಾರೆ? ಬೀಜದ ಒಳಗೆ ಇರ್ಪುದು ಎಣ್ಣೆ, ಹಾಲಿನೊಳಗಿದೆ ಬೆಣ್ಣೆ. ಒಂದು ಎಳ್ಳು ಎಷ್ಟು ದಪ್ಪ ಇದೆ? ಸಣ್ಣದು, ಅದರೊಳಗೂ ಕೂಡ ಎಣ್ಣೆ ಇದೆ. ಬೀಜದ ಒಳಗೆ ಇರ್ಪುದು ಎಣ್ಣೆ, ಹಾಲಿನೊಳಗಿದೆ ಬೆಣ್ಣೆ. ನಿನ್ನಯ ದೇವನು ನಿನ್ನೊಳಗಿಹನೈ, ಕೈಲಾದರೆ ನೋಡೈ ಕಬೀರ, ಕೈಲಾದರೆ ನೋಡೈ. ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಆದರೆ ನಾವು ಇದನ್ನೆಲ್ಲ ಮನರಂಜನೆಗೋಸ್ಕರ ಕೇಳಿಸ್ಕೊತಾ ಇದ್ದೀವಿ. ಇವತ್ತು ನಮ್ಮ ಮೀರಾ ಹಾಡಿದ್ಲಲ್ಲ, ಆದಿಶಂಕರಾಚಾರ್ಯರ ನಿರ್ವಾಣ ಷಟ್ಕ, ಎಂಥ ಅದ್ಭುತವಾಗಿ ಹೇಳಿದ್ಲು. ಕೇಳ್ತಾ ಇದ್ದರೆ ಕರ್ಣಾನಂದ. ನಾನು ಧ್ಯಾನಕ್ಕೆ ಕೂತಿದ್ದವನು, ಅದನ್ನು ನಿರ್ವಾಣ ಷಟ್ಕ ಶುರು ಮಾಡಿದ ತಕ್ಷಣ ನಾನು ಥಟ್ಟಂತ ಕಂಡುಬಿಟ್ಬಿಟ್ಟೆ. ಮೈ ರೋಮಾಂಚನವಾಯಿತು. ಆ ನಿರ್ವಾಣ ಷಟ್ಕದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಶುದ್ಧ ಅದ್ವೈತವನ್ನೇ. ಆದ್ದರಿಂದ ಇದೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡಾಗ ಏನನ್ನಿಸುತ್ತೆ? ಈ ದೇಹವನ್ನು ಕೂಡ ನಾವು ಚೆನ್ನಾಗಿ ಇಟ್ಕೋಬೇಕು. ದೇಹವನ್ನು ಚೆನ್ನಾಗಿ ಇಟ್ಕೊಳ್ಳದೆ ಹೋದರೆ ದೇಹದಲ್ಲಿ ಬರ್ತಕ್ಕಂಥ ಎಲ್ಲ ನೋವಿನ ಕಡೆಗೆ ನಮ್ಮ ಗಮನ ಹೋಗುತ್ತೆ ಹೊರತು ಧ್ಯಾನದ ಕಡೆಗೆ ಹೋಗಲ್ಲ. ಹೊಟ್ಟೆ ಹಸಿದವನಿಗೇನು ಯಾವುದ್ರ ಕಡೆ ಗಮನ? ಊಟದ ಕಡೆ ಗಮನ. ನೋಡಿ, ಕರೆಕ್ಟಾಗಿ ಹೇಳ್ತಾ ಇದ್ದಾನೆ. ಹೊಟ್ಟೆ ಹಸಿದವನಿಗೆ ಊಟದ ಕಡೆ ಗಮನ, ಹೊಟ್ಟೆ ತುಂಬಿದವನಿಗೆ ಧ್ಯಾನದ ಕಡೆ ಗಮನ. ಈಗ ಬೇಕಾದ್ರೆ ನಿಮ್ಮನ್ನು ಧ್ಯಾನ ಕೂರಿಸ್ಬಿಟ್ರೆ ಆನಂದವಾಗಿ ಹೇಳ್ತಿರ್ತಾರಲ್ಲ ನಮ್ಮ ಮಯೂರು, ಆನಂದ ನಿದ್ರೆ ಮಾಡಿಬಿಡ್ತೀರಿ. ಅದು ಬರೀ ನಿದ್ರೆ ಅಲ್ಲ, ಯೋಗ ನಿದ್ರೆ. ಆದ್ದರಿಂದ ಇವತ್ತು ಸ್ವಲ್ಪ ಕೆಲವು ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ನನಗೆ ಬರೀ ಮಾತಾಡೋದು ಇಷ್ಟ ಇಲ್ಲ. ಏನಾದ್ರು ಒಂದಿಷ್ಟು ಚಟುವಟಿಕೆ ಮಾಡಬೇಕು. ಆ ಮೂಲಕ ನಿಮ್ಮ ಗಮನವನ್ನು ಸ್ವಲ್ಪ ನನ್ನ ಕಡೆ ತಗೋಬೇಕು ಅಂತ. ಹಾರ್ಟ್ ಅಂದರೆ ಏನು? ಏನು? ಹೃದಯನಾ? ಹಾಂ, ಎಲ್ರಿಗೂ ಹೃದಯ ಇದೆಯಾ? ಎಲ್ಲಿದೆ? ಇಲ್ಲಲ್ವಾ? ಇಲ್ಲಿ ಕಿಡ್ನಿನ ಇರೋದು? ಹಾಂ, ಇಲ್ಲಿ ಬ್ರೈನ್. ವೆರಿ ಗುಡ್. ಇಲ್ಲಿ ಬ್ರೈನ್ ಇದೆ, ಇಲ್ಲಿ ಹಾರ್ಟ್ ಇದೆ. ಈ ಹಾರ್ಟನ್ನು ಚೆನ್ನಾಗಿ ಇಟ್ಕೋಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಹಾರ್ಟ್ ಆ್ಯಂಡ್ ಹ್ಯಾಂಡ್ಸ್, ಲಂಗ್ಸ್ ಆ್ಯಂಡ್ ಲೆಗ್ಸ್. lungs and legs, heart and hands, use them or lose them. ಈ 4 ಅಂಗಗಳನ್ನು ಯಾರು ಚೆನ್ನಾಗಿ ಉಪಯೋಗಿಸ್ಕೊಳ್ತಾರೆ ಅವು ನಮ್ಮ ಜೊತೆ ಇರ್ತವೆ ಹೆಚ್ಚು ದಿನಗಳ ಕಾಲ. ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ನಮ್ಮನ್ನು ಬಿಟ್ಟು, ಅದಕ್ಕೆ ಇತ್ತೀಚೆಗೆ ಆಗ್ತಾ ಇರೋದು ಏನಂತ? ಹಾರ್ಟ್ ಅಟ್ಯಾಕ್. ಇವಾಗ ಅಟ್ಯಾಕು ಇಲ್ಲ, ಅರೆಸ್ಟ್. ಅಟ್ಯಾಕು ಕೋವಿಡ್ ಬರೋಕ್ಕೂ ಮುಂಚೆ ಅಟ್ಯಾಕ್ ಆಗ್ತಿತ್ತು. ಕೋವಿಡ್ ಬಂದಮೇಲೆ ಅರೆಸ್ಟ್, ಏಕ್ದಮ್ ಅರೆಸ್ಟ್, ಮುಗಿದೋಯ್ತು. ಏನು ಯಾವುದೇ ಚಿಕಿತ್ಸೆನೂ ಇಲ್ಲ, ಆಪ್ರೇಷನ್ ಇಲ್ಲ, ಸ್ಟಂಟ್ ಹಾಕಂಗಿಲ್ಲ, ಎಂಥದಿಲ್ಲ. ಒಂದು ಸತಿ ಅರೆಸ್ಟ್ ಆಯ್ತು ಅಂದರೆ ಒಯ್ತಾ ಇರೋದು ಅವನು ಜೈಲಿಗೆ. ಅಂದರೆ ಆದ್ದರಿಂದ ನಮ್ಮ ಹೃದಯವನ್ನು ಚೆನ್ನಾಗಿಟ್ಕೋಬೇಕು ಅಂತಂದರೆ ಒಂದು ಶಬ್ದ ಇದೆ. ಆ ಶಬ್ದವನ್ನು ಶುದ್ಧವಾಗಿ ನಾವು ಉಚ್ಚಾರಣೆ ಮಾಡಿದ್ದೆ ಆದರೆ ನಮ್ಮ ಹಾರ್ಟು ಸ್ಟ್ರೆಂಥನ್ ಆಗುತ್ತೆ, ಶಕ್ತಿಯುತವಾಗುತ್ತೆ. ಯಾವುದದು? ಇವರೆಲ್ಲೋ ಕೇಳಿಸ್ಕೊಂಬಿಟ್ಟವ್ರೆ, ಇವರೆಲ್ಲೋ ಕೇಳವ್ರೆ. ಓಕೆ, ಈಗ ಹಾರ್ಟನ್ನು ಸರಿಪಡಿಸೋಣವಾ? ನಾನು ಹೇಳಿದ್ ನಿಲ್ಲಿಸಿದ ಮೇಲೆ ತಾವು ಕೂಡ ಹಾಡಬೇಕು. ಹಾಡ್ತೀರಲ್ವಾ? ಜೋರಾಗಿ ಹಾಡಬೇಕು,
ಮತ್ತು ವಿಠಲ, ವಿಠಲ ಅಲ್ಲ, ಇಟ್ಟಿಲ್ಲ ಇಟ್ಟಿಲ್ಲ ಅನ್ನಂಗೆ ಆಗ್ಬಿಡುತ್ತೆ. ರೊಟ್ಟಿ ಮಾಡೋಕ್ಕೆ ಇಟ್ಟಿಲ್ಲ ಇಟ್ಟಿಲ್ಲ ಅನ್ನಂಗೆ ಆಗ್ಬಿಡುತ್ತೆ. ಏನು ಬರಬೇಕು? ವಿಠಲ 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 ವಿಠಲ, ಈ ಸೌಂಡ್ ಬರಬೇಕು. ಹಾಂ, ಎಸ್. ಪಂಡರಾಪುರವೆಂಬ ದೊಡ್ಡ ನಗರ, ಊಟ ಕಮ್ಮಿ ಆಯ್ತಾ ಅಥವಾ ಜಾಸ್ತಿ ಆಯ್ತಾ? ಹಾಂ, ಜಾಸ್ತಿ ಆಗಿದ್ರೆ ಸೌಂಡ್ ಚೆನ್ನಾಗಿ ಬರಬೇಕು. ಚೆನ್ನಾಗಿ ಬರಲಿ, ಓಪನ್ ಆಗಿ. ಹಾಂ, ಪಂಡರಾಪುರವೆಂಬ ದೊಡ್ಡ ನಗರ, ಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಪಂಡರಾಪುರವೆಂಬ ದೊಡ್ಡ ನಗರ, ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ವಿಠೋಬನಿರುವುದು ನದಿ ತೀರ, ವಿಠೋಬನಿರುವುದು ನದಿ ತೀರ, ವಿಠೋಬನಿರುವುದು ನದಿ ತೀರ, ವಿಠೋಬನಿರುವುದು ನದಿ ತೀರ, ಅಲ್ಲಿ ಪಂಡರಿ ಭಜನೆ ವ್ಯಾಪಾರ, ಅಲ್ಲಿ ಪಂಡರಿ ಭಜನೆ ವ್ಯಾಪಾರ. ಹೇಳಿ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ತಂದೆ ನೀನೆ ತಾಯಿ ನೀನೆ ಪಾಂಡುರಂಗ, ತಂದೆ ನೀನೆ ತಾಯಿ ನೀನೆ ಪಾಂಡುರಂಗ, ನಮ್ಮ ಬಂಧು ನೀನೆ ಬಳಗ ನೀನೆ ಪಾಂಡುರಂಗ, ನಮ್ಮ ಬಂಧು ನೀನೆ ಬಳಗ ನೀನೆ ಪಾಂಡುರಂಗ. ಹೇಳಿ. ತಂದೆ ನೀನೆ ತಾಯಿ ನೀನೆ ಪಾಂಡುರಂಗ, ತಂದೆ ನೀನೆ ತಾಯಿ ನೀನೆ ಪಾಂಡುರಂಗ, ನಮ್ಮ ಬಂಧು ನೀನೆ ಬಳಗ ನೀನೆ ಪಾಂಡುರಂಗ, ನಮ್ಮ ಬಂಧು ನೀನೆ ಬಳಗ ನೀನೆ ಪಾಂಡುರಂಗ. ಭಕ್ತರ ಪೋಷಕ ಪಾಂಡುರಂಗ, ಭಕ್ತರ ಪೋಷಕ ಪಾಂಡುರಂಗ, ಭಕ್ತರ ಪೋಷಕ ಪಾಂಡುರಂಗ, ಭಕ್ತರ ಪೋಷಕ ಪಾಂಡುರಂಗ, ನಮ್ಮ ಮುಕ್ತಿದಾಯಕ ಪಾಂಡುರಂಗ, ನಮ್ಮ ಮುಕ್ತಿದಾಯಕ ಪಾಂಡುರಂಗ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಪಂಡರಾಪುರವೆಂಬ ದೊಡ್ಡ ನಗರ, ಅಲ್ಲಿ ವಿಠೋಬನೆಂಬ ದೊಡ್ಡ ಸಾಹುಕಾರ. ಶ್ರೀಹರಿ ವಿಠಲ ಪಾಂಡುರಂಗ, ಶ್ರೀಹರಿ ವಿಠಲ ಪಾಂಡುರಂಗ, ಶ್ರೀಹರಿ ವಿಠಲ ಪಾಂಡುರಂಗ, ಶ್ರೀಹರಿ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ಜಯ ಹರಿ ವಿಠಲ ಪಾಂಡುರಂಗ. ಇಲ್ಲಿ ಬಹಳಷ್ಟು ಜನ ವಿಠಲ ಅನ್ನೋ ಪದ ಬಳಸ್ತಾ ಇಲ್ಲ, ಹಾಡ್ತಾ ಇಲ್ಲ. ಈ ಬಿಲ್ಡಿಂಗ್ ಹಾರೋಗ್ಬೇಕಂಗೆ ಬರ್ಬೇಕೀಗ ಶಬ್ದ. ಹಾಂ, ಶ್ರೀಹರಿ ವಿಠಲ ಪಾಂಡುರಂಗ, ಶ್ರೀಹರಿ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ, ಜಯ ಹರಿ ವಿಠಲ ಪಾಂಡುರಂಗ. ವಿಠಲ 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 ವಿಠಲ
ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ವಿಠಲ 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 ಅಡ್ಜಸ್ಟ್ ಆಗೋದಿಲ್ಲ. ಆ ಸೌಂಡ್ ಅಡ್ಜಸ್ಟ್ ಆಗುತ್ತೆ, ಈ ಸೌಂಡ್ ಅಡ್ಜಸ್ಟ್ ಆಗೋದಿಲ್ಲ. ಯಾಕೆ? ಹಾ, ಶ್ರೀ ಹರಿ ವಿಠಲ ಪಾಂಡುರಂಗ 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 ಜಯ ಹರಿ ವಿಠಲ ಪಾಂಡುರಂಗ ಶ್ರೀ ಹರಿ ವಿಠಲ 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 ಪಾಂಡುರಂಗ ನಮ್ಮ ಪುರಂದರ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ನಮ್ಮ ಪುರಂದರ ವಿಠಲ ಪಾಂಡುರಂಗ ವಿಠಲ 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 ಪಾಂಡುರಂಗ ನಮ್ಮ ಪುರಂದರ ವಿಠಲ ಪಾಂಡುರಂಗ ನಮ್ಮ ಪುರಂದರ ವಿಠಲ ಪಾಂಡುರಂಗ ನಮ್ಮ ಪುರಂದರ ವಿಠಲ ಪಾಂಡುರಂಗ. ಧನ್ಯವಾದ. ತುಂಬ ಚೆನ್ನಾಗಿ ಆಡಿದ್ರಿ. ಈ ವಿಠಲ ಅನ್ನುವಂಥ ಶಬ್ದವನ್ನು ನೀವು ಎಷ್ಟು ಸಾರಿ ಹೇಳ್ತೀರೋ ಅಷ್ಟು ನಿಮ್ಮ ಹೃದಯ ವಿಕಾಸವಾಗ್ತಾ ಹೋಗುತ್ತೆ. ಪಂಪ್ ಮಾಡ್ತಕ್ಕಂಥ ಶಕ್ತಿ ಅದಕ್ಕೆ ಜಾಸ್ತಿ ಆಗುತ್ತೆ. ಯಾವಾಗ ಹೃದಯ ಪಂಪ್ ಮಾಡುವ ಕೆಲಸವನ್ನು ಹೆಚ್ಚು ಮಾಡುತ್ತೆ ಆವಾಗದು ತನ್ನಷ್ಟಕ್ಕೆ ತಾನೇ ಸ್ಟ್ರೆಂಥನ್ ಆಗ್ತಾ ಹೋಗುತ್ತೆ. ಯಾವ ಕಶ್ಮಲವನ್ನು ತನ್ನಲ್ಲಿ ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಿಲ್ಲ ಅದು. ಆದ್ರಿಂದ ಈ ವಿಠಲ ಅಂತಕ್ಕಂಥ ಶಬ್ದ ಇರ್ತಕ್ಕಂಥ ಈ ಹಾಡನ್ನು ಮನೆಯಲ್ಲಿ ಪ್ರತಿನಿತ್ಯ ಹಾಡಿಸಿ, ಮಕ್ಕಳ ಜೊತೆಯಲ್ಲಿ ಹಾಡಿ. ಮನೆಯಲ್ಲಿ ಒಳ್ಳೆ ವೈಬ್ರೇಷನ್ ಇರುತ್ತೆ. ನಿಜ ತಾನೆ? ಇದೇನಿಲ್ಲ ಚೆಕ್ಕು ಹೊರಗಡೆನಾ? ಓಕೆ. ಈಗ ಎಲ್ಲರೂ ಕುರ್ಚಿ ಮೇಲೆ ಕೂತಿದ್ದೀರಲ್ವಾ? ಎಲ್ಲರೂ ಕೂತಿದ್ದೀರಾ? ವೆರಿ ಗುಡ್. ಇವನೊಬ್ಬ ಕೂತಿಲ್ಲ. ಕಾಲು ಕೆಳಗೆ ಬಿಟ್ಕೊಂಡು ಕೂತ್ಕೊಳ್ಳೋದು. ಕೂತಿದ್ದೀವಿ, ಅದನ್ನು ಇವತ್ತು ಹೇಳ್ಬೇಕೆ? ಬೆಳಿಗ್ಗೆ ನಂಗೆ ಕೂತಿದ್ದೀವಿ. ಹಾಂ, ಈಗ ನೋಡಿ, ನನ್ನ ಕಾಲು ಕಾಣಿಸ್ತಾ ಇದೆಯಾ? ನನ್ನ ಪಾದ ಕಾಣಿಸ್ತಾ ಇದೆಯಾ? ನಾನು ಇನ್ನೆಲ್ಲೂ ಮೇಲೆತ್ತಕ್ಕಾಗಲ್ಲಮ್ಮ, ಇದಿಷ್ಟೇ ಜಾಗ ಇರೋದು. ಯಾರಿಗೆ ಕಾಣಿಸೋದಿಲ್ಲ ಹಿಂದ್ಗಡೆಯವರು, ಅವರು ಮುಂದಕ್ಕೆ ಬರಬೇಕಾಗತ್ತೆ. ತಾತ್ಕಾಲಿಕವಾಗಿ ಬೇಗ ಬರಬೇಕು. ಯಾರಿಗೆ ಕಾಣಿಸೋದಿಲ್ಲ ಅವರು ಬೇಗ ಮುಂದಕ್ಕೆ ಬರಬೇಕು. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಾಣಿಸಲ್ಲ. ಮುಂದೆ ನಮ್ಗೆ ಹಾರ್ಟ್ ಅರೆಸ್ಟ್ ಆಗೋದು ಬೇಡ ಅನ್ನೋದಿದ್ದರೆ ಈ ಕ್ರಿಯೆಯನ್ನು ಎಷ್ಟು ಸಾಧ್ಯವಷ್ಟು ಮಾಡಬೇಕು. ನೋಡಿ, ಪಾದ ಹಿಂಗೆ ಇಟ್ಟಿದ್ದೀವಲ್ವಾ? ಎರಡೂ ಪಾದ ಸರಿಯಾಗಿ ಇಟ್ಕೊಳ್ಳಿ, ಹೀಗೆ ಸಮನಾಗಿ ಇಟ್ಕೊಳ್ಳಿ. ಹಾಂ, ನೋಡಿ, ಉಸಿರು ತಗೊಳ್ತಾ ಟೋಸ್ ಮೇಲೆ ನಿಲ್ಲಿಸೋದು, ಉಸಿರು ಬಿಡ್ತಾ ಇಳಿಸೋದು. ಕೂತ್ಕೊಂಡೇ ಮಾಡ್ಬೇಕಿದ್ನ ನೋಡ್ಕೊಳ್ಳಿ, ಮತ್ತೆ ಹೋಗಿ ಅಲ್ಲೇ ಮಾಡ್ಕೊಳ್ಳಿ. ಉಸಿರು ತಗೊಳ್ತಾ ಎತ್ತೋದು, ಉಸಿರು ಬಿಡ್ತಾ ಇಳಿಸೋದು. ಮುಂದ್ಗಡೆ ಜಾಗ ಖಾಲಿ ಇದೆ, ಬೇಗ ಬಂದು ಕೂತ್ಕೊಳ್ಳಿ. ಇಲ್ಲಿ ಸೀಟ್ ಖಾಲಿ ಇದೆ, ನೀವೇನು ಚೇರ್ ತರೋದು ಬೇಡ, ಕೂತ್ಕೊಳ್ಳಿ. ಹಾಂ, ನೋಡಿ, ಉಸಿರು ತಗೊಳ್ತಾ ಮುಂಗಾಲ ಮೇಲೆ ಎತ್ತೋದು,
ಇಮ್ಮಡಿಯನ್ನು ಉಸಿರು ಬಿಡ್ತಾ ಇಳಿಸೋದು. ಈ ಥರದ್ದು ಪ್ರತಿನಿತ್ಯ ಹೊಟ್ಟೆ ಖಾಲಿ ಇದ್ದಾಗ ಒಂದು 108 ಬಾರಿ ಮಾಡ್ತಾ ಹೋದರೆ ಇಷ್ಟೇ ಸರಳವಾದ ಕ್ರಿಯೆ. ಇಲ್ಲಿ ಕೂತಿರೋರು ಮಾಡ್ಬೋದು. ನಿಮ್ಗೆ ಹೃದಯ ಇದೆ ತಾನೆ? ಹ್ಞೂ, ಅಲ್ಲ ಇರೋರು ಮಾಡಿ, ಇಲ್ಲದೇದವ್ರು ಬೇಡ. ಹ್ಞೂ, ಎಸ್. ಮೈಕ್ ಸೆಟ್ನವ್ರು ನಿಮ್ಗಿಲ್ವಾ? ನಿಮಗೂ ಹಾರ್ಟ್ ಇದೆಯಾ? ಮತ್ತೆ ಮಾಡಿ. ಮತ್ತೆ ನೀವು ಯಾಕೆ ಸುಮ್ಮನೆ ಕೂತಿದ್ದೀರಿ? ಇಲ್ಲಿರೋರು ಇವ್ರಿಗೆ ಮಾಡಿಸ್ಬೇಕು ಅಂತೇನಿಲ್ಲ, ಎಲ್ಲರೂ ನಾವೆಲ್ಲರೂ ಮನುಷ್ಯರೇ. ಹಾಂ, ನೋಡಿಲಿ, ಉಸಿರು ತಗೊಳ್ತಾ ಉಸಿರು ಬಿಡ್ತಾ, ಉಸಿರು ತಗೊಳ್ತಾ ಉಸಿರು ಬಿಡ್ತಾ, ಉಸಿರು ತಗೊಳ್ತಾ ಉಸಿರು ಬಿಡ್ತಾ. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಇದಾಯ್ತಾ? ಈಗ ನೋಡಿಲಿ, ಎದ್ದು ನಿಂತ್ಕೊಳ್ಳಿ, ಕೂತ್ಕೊಳ್ಳಿ. ಇನ್ಹೇಲ್ ಎಕ್ಸೇಲ್. ಉಸಿರು ತಗೊಳ್ತಾ ಉಸಿರು ಬಿಡ್ತಾ, ಉಸಿರು ತಗೊಳ್ತಾ ಉಸಿರು ಬಿಡ್ತಾ, ಉಸಿರು ತಗೊಳ್ತಾ ಉಸಿರು ಬಿಡ್ತಾ. ಉಸಿರು ತಗೊಳ್ಳಿ, ಉಸಿರು ಬಿಡಿ, ಉಸಿರು ತಗೊಳ್ಳಿ. ಅಲ್ಲ, ಅವ್ರೇನು ತೀರ್ಮಾನ ಮಾಡ್ಕೊಂಬಿಟ್ಟಿದ್ದಾರೆ ಅಂದರೆ, ಇಷ್ಟು ವರ್ಷ ನನಗೆ ಹಾರ್ಟ್ ಅಟ್ಯಾಕ್ ಆಗಲಿಲ್ಲ, ಇನ್ಯಾಕಾದತ್ತು ಅಂತ. ಅಲ್ಲ, ಇಷ್ಟು ವರ್ಷ ಆರೋಗ್ಯವಾಗಿದ್ದಾರಲ್ಲ, ಅವರು ನಿಜವಾಗ್ಲೂ ನಮಗೆಲ್ಲ ಮಾರ್ಗದರ್ಶಿಗಳು. ಇವರನ್ನು ನೋಡ್ಕೊಂಡು ಕಲಿಬೇಕು. ಯಾಕೆಂದರೆ ಅವರು ಚಿಕ್ಕಂದಿನಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಎದ್ದೇಳದಿದ್ರು ಆಗತ್ತೆ. ಆದರೆ ಅವ್ರು ಹಿಂದ್ಗಡೆ ಕೂತಿದ್ದಾರಲ್ಲ, ಅವ್ರು ಎದ್ದೇಳಲೇಬೇಕು. ಯಾಕೆಂದರೆ ಅವ್ರಿಗಿನ್ನೂ ಬಿಡಿ, ಮುಂದೆ ಕೇಳೋದು ಬೇಡ, ಆಯ್ತಲ್ಲ. ಈಗ ಒಂದು ನಿಮಿಷ, ಎರಡು ಕೈ ಮುಂದೆ ಚಾಚಿ, ಚಾಚಿದ್ರ? ಈಗ ನೋಡಿಲಿ, ಉಸಿರು ತಗೊಳ್ತಾ ನೋಡಿ, ಉಸಿರು ಬಿಡ್ತಾ ಉಸಿರು ಬಿಡ್ತಾ, ಉಸಿರು ತಗೊಂತ ಜಾಡಿಸ್ಬೇಕು. ಹೀಗೆ ಮಾಡ್ಬೋದಾ? ಬಿಡಿ, ಸಾಕು. ಹಾಂ, ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20. ಬೆಳಿಗ್ಗೆ ಎದ್ದ ತಕ್ಷಣ ಹಾಸಿಗೆ ಮೇಲೆ ನಾವೇನು ಮಾಡ್ತೀವಿ? ಇದೇ ಅಲ್ವ ಮಾಡೋದು? ಅಬ್ಬಾ, ಅಲ್ವಾ ಜಾಡಿಸ್ತಾ ಇದ್ವಲ್ವ ಹಿಂದೆ. ಈಗ ಅದು ಹೊಟ್ಟೋಗ್ಬಿಟ್ಟಿದೆ. ಯಾಕೆಂದರೆ ಎದ್ದೇಳ್ತಿದ್ದಾಗೆ ಪಕ್ಕದಲ್ಲಿ ಮೊಬೈಲ್ ಎತ್ಕೊಂತೀವಿ, ಟೈಮ್ ಎಷ್ಟಾಗಿದೆ ನೋಡ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ನೀರು ಬಾಲ್ ಮಾಡಲಿ ಎದ್ಬಿಡ್ತಾ ಇದ್ದೀವಿ. ಎದ್ದ ತಕ್ಷಣ ಈ ಕ್ರಿಯೆ ಮಾಡಬೇಕು 20 ಸಾರಿ. ನೋಡಿ, ಉಸಿರು ಬಿಡ್ತಾ ಉಸಿರು ತಗೊಳ್ತಾ ನೋಡಿ, ಹೀಗೆ ಉಸಿರು ತಗೊಳ್ತೀವಿ, ಉಸಿರು ಬಿಡ್ತೀವಿ. ಮೂಗ್ಲೇ ಬಿಡಬೇಕು, ಒಂದೊಂದು ಕೈ ಬಿಡಬಾರ್ದು. ಎಲ್ಲೆಲ್ಲೇ ಬಿಟ್ಬಿಟ್ರೆ ಆಮೇಲೆ ಹೊಟ್ಟೋಗ್ಬಿಡುತ್ತೆ ಉಸಿರು. ಒಂದ್ಸತಿ ಜೋರನ್ನು ಹಾಕ್ಬಿಡಿ, ಜೋರನ್ನು ಹಾಕ್ಬಿಡಿ, ಇನ್ನೂ ಜೋರನ್ನು ಹಾಕ್ಬಿಡಿ. ನೋಡಿ, ನಗೋದು ಕೂಡ ಒಂದು ವ್ಯಾಯಾಮ. ಈ ಮುಖದಲ್ಲಿ 18 ಬಗೆಯ ಸ್ನಾಯುಗಳಿದ್ದಾವೆ. ಎಷ್ಟು? 18 ಬಗೆಯ ಸ್ನಾಯುಗಳಿದ್ದಾವೆ. ನಕ್ಬಿಟ್ರೆ ಈ 18 ಬಗೆಯ ಸ್ನಾಯುಗಳು ಎಕ್ಸ್ಪ್ಯಾಂಡ್ ಆಗ್ತವೆ. ಈ ಎಕ್ಸ್ಪ್ಯಾಂಡ್ ಆದಾಗ ಮುಖದ ಸೌಂದರ್ಯ ಹೆಚ್ಚುತ್ತೆ. ನಂತರ ಅಲ್ಲೆಲ್ಲಿ ಯಾರು ಬೇಕಂತಾರೆ, ಇವನು ಮೂತಿಗೆ ಸೌಂದರ್ಯ ಬೇರೆ ಇದ್ದದಂತೆ ಅಂತ. ಇರ್ರಿ, ಅವ್ರ ಮುಖಕ್ಕೆ ಸೌಂದರ್ಯ ಇದೆ ಅಂದ್ರಲ್ಲ, ನಿಜವಾಗ್ಲೂ ಇದೆ. ಯಾಕೆ ಗೊತ್ತಾ? ಅವ್ರ ವಯಸ್ಸೆಷ್ಟು ಹೇಳ್ರಿ ಅಪ್ಪ? ವಯಸ್ಸೆಷ್ಟು? 50 + 20. 70 ವರ್ಷದ ಹುಡುಗ, 18 ವರ್ಷದ ಯಂಗ್ ಬಾಯ್, ನಾಟಿ ಬಾಯ್, ಚೂಟಿ ಬಾಯ್. ಸೊ ಹೀಗೆ ಚೆನ್ನಾಗಿ ನಕ್ಕು ಬಿಡಬೇಕು. ನಮ್ಮಲ್ಲೆಲ್ಲ ಹಿಂದೆ ನಗ್ತಿದ್ರು, ಈಗ ನಗೋದನ್ನೇ ಮರೆತು ಬಿಟ್ಟಿದ್ದಾರೆ. ನಗಬೇಕು ಅಂದರೆ ಆ ಲಾಫಿಂಗ್ ಕ್ಲಬ್ಗೆ ಹೋಗಬೇಕು,
ತಿಂಗಳಿಗೆ ಒಂದು 2,000 ರೂಪಾಯಿನ 3,000 ರೂಪಾಯಿನ ಫೀಸ್ ಕಟ್ಟಿ ಅವರೇನೋ ಆರ್ಟಿಫಿಷಿಯಲ್ ನಗು ಜೋಕ್ಸ್ ಮಾಡ್ತಾರೆ, ಇವರು ಆರ್ಟಿಫಿಷಿಯಲ್ ನಕ್ಬಿಡ್ತಾರೆ. ಇದು ಬರೀ ಇಲ್ಲಿಗಾಯ್ತಷ್ಟೇ, ಇಲ್ಲಿಗಾಗಲಿಲ್ಲ. ಎಲ್ಲಿಂದ ನಗಬೇಕು? ಹೃದಯದಿಂದ ನಗಬೇಕು. ಹಾರ್ಟ್ಫುಲ್ನೆಸ್ ಅಂತ ಹೇಳ್ತೀವಿ. ಇಲ್ಲಿಂದ ನಕ್ಕಾಗ ಮಾತ್ರ ನಮ್ಮಲ್ಲಿ ಆ ಕ್ರಿಯೆ ನಡೆಯೋದು. ಕೂತ್ಕೊಳ್ಳಿ, ಪಾಪ ಎಷ್ಟೊತ್ತು ನಿಂತಿದ್ರಿ. ಈಗ 2 ಕೈಲಿ ಮಾಡಿದ್ವಲ್ವಾ, ಇನ್ನೊಂದು ಕೈಲಿ ಮಾಡಬೇಕು. ಬನ್ನಿ ನೋಡಿ, ಈ ಕೈನ ಹೀಗೆ ಚಾಚಬೇಕು. ಚಾಚಿದ್ರ ಈ ಮೊಣಕೈ ಇದೆಯಲ್ಲ, ಇಲ್ಲಿ ಬಲಗೈಯಿಂದ ಇಲ್ಲಿ ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು ಮೊದಲು ಇಲ್ಲಿಗೆ ಉಸಿರನ್ನ ಬಿಡ್ತಾ ಹೀಗೆ ಮಾಡಿದ್ವಲ್ವಾ, ಈಗ ಉಸಿರು ಬಿಡ್ತಾ ಹಿಂದಕ್ಕೆ ತಗೋಬೇಕು. ನಾನು ಶೌಂಡ್ ಉಸಿರು ಎಷ್ಟು ಜ್ವರ ಬರ್ತಾ ಇದೆ. ನಿಮ್ದು ಉಸಿರಾಡ್ತಾ ಇದ್ದೀರೋ ಇಲ್ವೋ ಅದೇ ಡೌಟು ನನಗೆ. ಇಷ್ಟು ಜನ ಉಸಿರು ಬಿಡುವಾಗ ಹೆಂಗೆ ಬರಬೇಕು? ಒಳ್ಳೆ ಸಿಡ್ಲು ಹೊಡೆದಂಗೆ ಬರಬೇಕು. ಮಾಡಿ, ಕೈ ಚೇಂಜ್ ಮಾಡ್ಕೊಳ್ಳಿ. 10 ಬಾರಿ ಮಾಡಿ ಸಾಕು. ಮೈ ಕೊಡಿ. ನನ್ನ ಮೂತಿಗೆ ಹೊಡಿತದೆ ಆಮೇಲೆ ಅದು. ಈ ರೀತಿ 2 ಕೈನಲ್ಲಿ ಮಾಡುವಾಗ 20 ಬಾರಿ, ಒಂದೊಂದು ಕೈನಲ್ಲಿ ಮಾಡುವಾಗ 10 ಬಾರಿ. ಇಷ್ಟು ಮಾಡಿದರೆ ನಿಮ್ಮ ಹೃದಯ ಖಂಡಿತವಾಗಿ ಡ್ಯಾಮೇಜ್ ಆಗಲ್ಲ. ಹಾರ್ಟ್ ಅರೆಸ್ಟ್ ಆಯಿತು ಅನ್ನೋ ಪದ ನಿಮ್ಮ ಹತ್ರ ಬರೋದೇ ಇಲ್ಲ. ಮಾಡ್ಬೋದಾ? ಏನು ಕಷ್ಟನಾ? ಹಾಸಿಗೆ ಮೇಲೆ ಕೂತ್ಕೊಂಡು ಮಾಡ್ಬೋದು. ಏನು ಹೇಳಿ? ಕೋಪ? ಗೊತ್ತಾಯ್ತು. ಓಪನ್ ಸರ್ಜರಿ ಆದವರು ಮಾಡ್ಬೋದು, ಬಟ್ ಉಸಿರನ್ನ ನನ್ನಷ್ಟು ಫೋರ್ಸಾಗಿ ಬಿಡಬಾರ್ದು. ಯಾಕೆಂದರೆ ನನ್ನಷ್ಟು ಫೋರ್ಸಾಗಿ ಉಸಿರು ಬಿಟ್ಟರೆ ಉಸಿರು ಮತ್ತೆ ವಾಪಸ್ ಒಳಕ್ಕೆ ಹೋಯ್ತದೋ ಇಲ್ವೋ ಗೊತ್ತಿಲ್ಲ. ಏನು ಹೇಳಿ? ಸ್ಟೆಂಟ್ ಹಾಕಿದ್ರೆ ಏನು ತೊಂದರೆ ಇಲ್ಲ ಸರ್. ಭಾಳ ಸ್ವಲ್ಪ ಹುಷಾರಾಗಿ ಉಸಿರಾಡಬೇಕಷ್ಟೇ. ಉಸಿರನ್ನು ಹೊರ ಹಾಕುವಾಗ ನಿಧಾನವಾಗಿ ಸ್ವಲ್ಪ ಮಾಡ್ತಾ ಆಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ಮೇಲೆ ನೀವು ಅದನ್ನು ಮಾಡಿದರೆ ಖಂಡಿತವಾಗಿ ನಿಮಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಆಗ್ಬೋದಾ? ಇನ್ನು ಹಾರ್ಟ್ದಾಯಿತು. ನಮ್ಮ ಹೆಣ್ಮಗಳೊಬ್ಳು ಬಂದಿದ್ಲು ಆಗಲೇ, ನನಗೆ ತುಂಬ ತಲೆನೋವು ಬರುತ್ತೆ. ಯಾರು ಕೈ ಎತ್ಬೋದಾ? ಇದ್ದೀರಾ ಇಲ್ಲಿ? ಹೊರಟೋದ್ರೆ ಅವರು ಹೊರ್ಟೋಗಿದ್ದಾರೆ, ಬಿಡಿ ಹೋಗಲಿ. ಇಲ್ಲ ಆಯಿತು, ಎಲ್ಲ ದೂರ ಪಾಪ ಹೋಗ್ಬೇಕು ಅಂತ ಹೊರಟ್ರೇನೋ. ಇರಲಿ. ಕುತ್ತಿಗೆ ನೋವು ಬರ್ತಾ ಇರುತ್ತೆ ಬಹಳಷ್ಟು ಜನಕ್ಕೆ. ಸರ್ವೈಕಲ್ ಪ್ರಾಬ್ಲಮ್ ಬರುತ್ತೆ ಇಲ್ಲಿ. ಇದಕ್ಕೆ ಬಹಳ ಸರಳವಾದ ವ್ಯಾಯಾಮ ನೋಡಿ. ನೆಟ್ಟು ಕೂತ್ಕೊಳ್ಳಿ ಅಮ್ಮ, ನೆಟ್ಟು ಕೂತ್ಕೊಳ್ಳಿ, ಕಾಲು ಕೆಳಕ್ಕೆ ಬಿಡಿ. ಆಮೇಲೆ ಆರಾಮಾಗಿ ಕೂತ್ಕೊಳ್ಳೋರಂತೆ. ಈಗ ನೋಡಿ, ಉಸಿರು ತಗೊಳ್ತಾ ಹಿಂದೆ ಹೋಗಿ. ಅಂದರೆ ಹಿಂದೆ ಹೋಗೋದು ಹಿಂಗೆ ಹೋಗೋದಲ್ಲ, ಕುತ್ತಿಗೆ ಮಾತ್ರ ಹಿಂದೆ. ಉಸಿರು ಬಿಡ್ತಾ ನೇರ, ಉಸಿರು ತಗೊಳ್ತಾ ಮುಂದೆ, ಉಸಿರು ಬಿಡ್ತಾ ನೇರ, ಉಸಿರು ತಗೊಳ್ತಾ ಹಿಂದೆ, ಮತ್ತೆ ಉಸಿರು ಬಿಡ್ತಾ ನೇರ, ಮತ್ತೆ ಉಸಿರು ತಗೊಳ್ತಾ ಮುಂದೆ. ಹೀಗೆ 10 ಬಾರಿ ಮಾಡಿ. ನಿಮಗೆ ಕುತ್ತಿಗೆ ನೋವು ಕಾಣಿಸಲ್ಲ. ಇದಿಷ್ಟು ಮಾಡಿಬಿಟ್ರೆ ಸಾಕಾ? ಇನ್ನು ಮುಂದಕ್ಕಿದೆ ಮಹಾಭಾರತ. ಹಾಗೆ ನೋಡಿ, ಉಸಿರು ತಗೊಳ್ತಾ ಬಲಕ್ಕೆ, ಹಾಗಂತ ಭುಜ ಎತ್ತಬಾರ್ದು, ಭುಜ ಅಲ್ಲೇ ಇರಬೇಕು. ತಲೆನೇ ಭುಜದ ಕಡೆ ಟಚ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಉಸಿರು ಬಿಡ್ತಾ ನೇರ, ಉಸಿರು ತಗೊಳ್ತಾ ಎಡಕ್ಕೆ, ಮೇಲೆ ಬಲ, ಮೇಲೆ ಎಡ, ನೇರ ಬಲ, ನೇರ ಎಡ, ನೇರ. ಉಸಿರು ತಗೊಳ್ಳಿ, ಉಸಿರು ಬಿಡಿ, ಉಸಿರು ತಗೊಳ್ಳಿ, ಉಸಿರು ಬಿಡಿ. ಬಿಟ್ರಾ? ಇದನ್ನು ಒಂದು 10 ಸಾರಿ, ಒಂದು 10 ಸಾರಿ ಬಲಕ್ಕೆ, ಒಂದು 10 ಸಾರಿ ಎಡಕ್ಕೆ. ಆಮೇಲೆ ಮುಗೀತಾ? ಇನ್ನು ಮುಂದಕ್ಕಿದೆ ಮಹಾಭಾರತ ನೋಡಿ. ಹಾಗೆ ಉಸಿರು ತಗೊಳ್ತಾ ಬಲಕ್ಕೆ ಟ್ವಿಸ್ಟ್ ಮಾಡೋದು ಚೆನ್ನಾಗಿ. ಬಲಕ್ಕೆ, ಮುಂದೆ, ಎಡಕ್ಕೆ, ಮುಂದೆ, ಬಲಕ್ಕೆ, ಮುಂದೆ,
ಎಡಕ್ಕೆ ಮುಂದೆ, ಉಸಿರು ತಗೊಳ್ತಾ ಬಲಕ್ಕೆ, ಉಸಿರು ಬಿಡ್ತಾ ಮುಂದೆ, ಉಸಿರು ತಗೊಳ್ತಾ ಎಡಕ್ಕೆ, ಉಸಿರು ಬಿಡ್ತಾ ಮುಂದೆ. ಹೀಗೆ 10 ಬಾರಿ ಇಷ್ಟನ್ನು ಮಾಡೋದು. ಆಮೇಲೆ ಇಷ್ಟು ಸಾಕ? ಇನ್ನು ಮುಂದೆ ಐತೆ ಏನು? ಆ ಮಹಾಭಾರತ. ಹಾಗೆ ನೋಡಿ, ಉಸಿರು ಬಿಡ್ತಾ ಮುಂದೆ, ಹಾಗೆ ಉಸಿರು ತಗೊಳ್ತಾ ಬಲಕ್ಕೆ, ಹಿಂದೆ, ಎಡಕ್ಕೆ, ಮುಂದೆ, ಬಲ, ಮುಂದೆ, ಎಡ, ಮುಂದೆ. ಅಯ್ಯೋ, ದಿನ ನಾವು ಒಳ್ಕಲ್ಲಲ್ಲಿ ರುಬ್ಬಲ್ವಾ? ಹಂಗೆ ಬಲಗಡೆಯಿಂದ ಹೀಗೆ 5 ಸಾರಿ, ಆಮೇಲೆ ಎಡಗಡೆಯಿಂದ 5 ಸಾರಿ. ಇಷ್ಟು ಮಾಡಿದರೆ ಕುತ್ತಿಗೆ ನೋವು ಬರಲ್ಲ, ತಲೆನೋವು ಬರಲ್ಲ, ಮೈಗ್ರೇನು ಇಲ್ಲ. ಮತ್ತಿನ್ನೊಂದು ಯಾವುದು? ಇನ್ನೊಂದು ಯಾವುದು? ಗೋಲಿ ಬಿಡಿ. ಏನಪ್ಪ? ಕಾಲು. ಆಯಿತು, ಹೋಗೋಣ. ಇದೆಯಾ ಕಾಲು? ಆಯಿತು. ಒಬ್ಬ ಚೆನ್ನಾಗಿ ಒಳ್ಳೆ ಶಿಷ್ಯ ಸಿಕ್ಕಿದ್ದಾನೆ ನನಗೆ. ಇವನ ಜೊತೇಲಿ ಇದ್ದುಬಿಟ್ರೆ ಅವನೊಂದಷ್ಟು ಚೆನ್ನಾಗಿ ಕಲಿಸ್ಬಿಡ್ತೀನಿ. ಓಕೆ, ಈಗ ಇನ್ನು ಬಹಳಷ್ಟು ಜನಕ್ಕೆ ಬೆನ್ನು ನೋವು, ಸೊಂಟ ನೋವು. ಚೂಡಿದಾರ್ ಹಾಕೊಂಬಂದಿರೋರು ಯಾರು ಇದ್ದೀರಾ? ಅವರು ಸೊಂಟ ನೋವು ಇರಬೇಕು. ಇದೆಯಾ? ಬಮ್ಮ. ಒಂದು ಕೈ ಎತ್ತಿದ ಮೇಲೆ ಬರ್ತಾ ಇರಬೇಕು ಈ ಕಡೆ. ಇನ್ಯಾರಾದ್ರು ಒಬ್ಬರು? ಅವರು ಚೂಡಿದಾರ್ ಡ್ರೆಸ್ ಮಾಡಿರಬೇಕು. ಗಂಡು ಮಕ್ಳು ಯಾರಾದರೂ? ನಮಗೆ ಯಾಕೆ ಬೆನ್ನು ನೋವು ಬಂದದ್ದು ಅಂತ ಅವರು. ಬನ್ನಿ. ಮಲ್ಗಮ್ಮ, ತಲೆ ಆ ಕಡೆ ಹಾಕ್ಬಿಟ್ಟು. ಹಂಗತ್ತ ಮಲ್ಕೊಳ್ಳಿ. ಪಾಚ್ಕೊಳ್ಳಿ. ಬೆಲ್ಟ್ ಹಾಕಿದ್ದೀರಾ? ಇಲ್ವಾ? ಸರಿ. ಊಟ ಮಾಡಿದ್ದಾರೆ ಪಾಪ, ಇವ್ರ ಕೈಲಿ ಹೆಚ್ಚಿಗೆ ಮಾಡಿಸಂಗಿಲ್ಲ. ಆದರೂ ಸ್ವಲ್ಪ ಪ್ರಯತ್ನ ಮಾಡೋಣ. ಈಗ ಉಸಿರು ತಗೊಳ್ತಾ 2 ಪಾದಗಳನ್ನು ಜಸ್ಟ್ 10 ಡಿಗ್ರಿ ಎತ್ತಬೇಕು. ಅಷ್ಟೇ ಅಷ್ಟೇ ಅಷ್ಟೇ. 2 ಕಾರಣ. ಅಣ್ಣ 60 ಡಿಗ್ರಿ ಎತ್ಬಿಟ್ಟಲ್ಲ ಅಣ್ಣ ಒಂದೇ ಸತಿ. ಅಷ್ಟೇ ಸಾಕಣ್ಣ. ಯಾರಿಗೆ ಕಾನ್ಸ್ಟಿಪೇಷನ್ ಇದೆ ಅಂದರೆ ಮಲಬದ್ಧತೆ, ಇದು ಸರಿಯಾಗಿ ಹೋಗಲ್ಲ, ಮತ್ತು ಹೊಟ್ಟೆ ನೋವು ಬರೋದು, ಪೀರಿಯಡ್ಸ್ ಟೈಮ್ನಲ್ಲಿ ಕಿಬ್ಬೊಟ್ಟೆ ನೋವು ಕಾಣಿಸ್ಕೊಳ್ಳೋದು, ಇದೆಲ್ಲವನ್ನ ಸರಿಪಡಿಸುತ್ತೆ ಈ ರೀತಿ ಮಾಡ್ತಾ ಹೋದರೆ. ಡೌನ್. ಮತ್ತು ಉಸಿರು ತಗೊಳ್ತಾ 20 ಡಿಗ್ರಿ, ಇನ್ನೊಂಚೂರು ಮೇಲೆ. ಎಳ್ಳಿ ಕಣ, ಇನ್ನೊಂಚೂರು ಎಳ್ಳಿ ಅಣ್ಣಯ್ಯ. ಇದು ಯಾಕೋ ಪಾದ ಭಾಳ ಜೋರು, ಇದು ಹೇಳ್ತಾ ಇಲ್ಲ. ಸಾಕು ನೋಡಿ, ಸಣ್ಣಗಿದೆ ಭಾರ. ಅದೇ ಚೆನ್ನಾಗಿ ಉಸಿರಾಡಿ, ತುಟಿ ಕಚ್ಚಬೇಡಿ. ಸಿಟ್ಟು ಬಂದರೆ ಆಮೇಲೆ ಬೇಕಾದ್ರೆ ಹೊಡೆದು ಬಿಡೋರಂತೆ. ಡೌನ್. ಎಲ್ಲೆಲ್ಲ ಬಂದ್ಮೇಲೆ ಅಂತ ಅನಿಸ್ತಾ ಇದೀಗ ಅವ್ರಿಗೆ. ಸುಮ್ಮನೆ ಮಲಗಿಲ್ಲ ಅವ್ರು ಖುಷಿಯಾಗಿ. ಈಗ 30 ಡಿಗ್ರಿ ಅಪ್. ಚೆನ್ನಾಗಿ ಉಸಿರಾಡಿ, ಎತ್ತಬೇಕು. ಅಷ್ಟೇ ಅಷ್ಟೇ ಅಷ್ಟೇ, ಸಾಕು ಸಾಕು. ನೋಡಿ, ಈ ಭಾಗ ನೋವಿರುತ್ತಲ್ಲ, ಅಂಥ ಸಂದರ್ಭದಲ್ಲಿ ಇದನ್ನು ಮಾಡ್ತಾ ಹೋದರೆ ನೋವು ಕಮ್ಮಿ ಆಗ್ಬಿಡುತ್ತೆ. ಡೌನ್. ಹಾಗೆ ರಿಲ್ಯಾಕ್ಸ್. 60 ಡಿಗ್ರಿ. 60, ಇನ್ನೊಂಚೂರು, ఇంకా కొంచెము. అట్లా 5. ಚೆನ್ನಾಗಿ ಉಸಿರಾಡಿ. ಡೌನ್. 90 ಡಿಗ್ರಿ. 90 ಅಂದ ತಕ್ಷಣ ಯಾರಿಗಾರು ಬೇರೆ ಕಡೆ ಏನಾರು ಗಮನ ಹೊಟ್ಟೋಯ್ತಾ? ಯಾರಿಲ್ಲ ಸದ್ಯ. 90 ಅಂದಾಗ ಕೆಲವ್ರಿಗೆ ಮೈಂಡ್ ಹೊಟ್ಟೋಗ್ಬಿಡುತ್ತೆ. ಅಣ್ಣ 90. ಚೆನ್ನಾಗಿ ಉಸಿರಾಡೋದು. ಈಗ ಎಡಗಾಲು ಮಾತ್ರ ಇಳಿಸಿ, ಬಲಗಾಲು ಹಾಗೇ ಇರಲಿ. ಎಡಗಾಲು ಮಾತ್ರ ಮಡಿಸ್ಕೊಳ್ಳಿ. ಎಡಗಾಲು ಮಡಿಸ್ಕೊಳ್ಳಿ. ಹತ್ರ ತಗೊಳ್ಳಿ. ಆ ಕಾಲು ಮಡಿಸ್ಕೋಬೇಕು. ಮಂಡಿ ನೇರ ಮಾಡ್ಕೊಳ್ಳಿ. ನೀವು ಬನ್ನಿ. ನೋಡಿ, ಈ ಕಾಲನ್ನ ಹಿಂಗೆ ಮೆಟ್ಕೋಬೇಕು. ಹೀಗೆ ಅಲ್ಲಿ ಅಲ್ಲ, ಹೆಣ್ಮಗಳ ಹತ್ರ ಹೋಗಿ ಈ ಕಾಲನ್ನ ನೋಡಿ. ಮೇಡಮ್ ಇಲ್ಲಿ ನೋಡಿ, ಈ ಕಾಲನ್ನ ತಳ್ತಾ ಹೋಗಬೇಕು. ಮಂಡಿ ನೇರ ಮಾಡ್ಕೊಂಡು. ಮಂಡಿ ಮಡಿಸ್ಬಾರ್ದಣ್ಣೆ.
ಮಂಡಿ ಮಾಡಿಸ್ಬಾರ್ದು. ನೋಡಿ ಸರ್, ಬಿಡಿ. ಆ ಕಾಲು ಎತ್ತಿ, ಈ ಕಾಲು ಮಡಿಸ್ಕೊಳ್ಳಿ. ಹಾಂ, ಇರಿ 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 ಮಡಿಸ್ಕೊಳ್ಳಿ. ಹತ್ರ ತಗೊಳ್ಳಿ. ಹಾಂ, ಚೆನ್ನಾಗಿ. ನಿಧಾನವಾಗಿ ಇಳಿಸಿ. ಈಗ ಹಾಂ, ಮಡಿಸ್ಕೊಳ್ಳಿ. ಯಾಕೆ ಕಾಲು ಮಡಿಸ್ಕೊಳ್ಳಿ, 2 ಕಾಲು ಮಡಿಸ್ಕೊಳ್ಳಿ. ಹಾಂ, ಈಗ ಬಲಪಾದ ತಂದು ಎಡಮಂಡಿ ಮೇಲೆ ಇಡಿ. ಹಾಂ, ಹೀಗೆ. ಹಾಂ, ಈಗ ಆ ಎಡಗಾಲೆತ್ತಿ ಮೇಲೆ ತಲೆ ಎತ್ತಿ. ಈ ಕಾಲು ಸ್ಟ್ರೈಟ್ ಸ್ಟ್ರೈಟ್ ಮಾಡಿ ಮೇಲೆ. ಹಾಂ, ತಲೆ ಎತ್ತಿ. ಕಾಲಿಡ್ಕೊಳ್ಳಿ. ಇಲ್ಲಿ ಕೈಲಿ ತನ್ನಿ. ಹಾಂ, ಹಿಡ್ಕೊಳ್ಳಿ. ಈ ಹಣೆ ತಂದು ಇಲ್ಲಿ ಮುಟ್ಸಿ. ಈ ಕಾಲು ಹಿಡ್ಕೋಬೇಕಣ್ಣಯ್ಯ. ಹಾಗೆ. ಹಾಂ, ಈ ಕೈ ಆ ಕೈಯನ್ನು ತಗೊಳ್ಳಿ. ಹಾಂ, 2 ಕಾಲು ಹಿಡ್ಕೊಳ್ಳಿ. 2 ಕೈಯಿಂದ ತಲೆ ಎತ್ತಿ ಹಣೆ ತಂದು ಇಲ್ಲಿ ಮುಟ್ಸೋಕೆ ಟ್ರೈ ಮಾಡಿ. ಇವತ್ತು ಈ ಜನ್ಮದಲ್ಲಿ ಟ್ರೈ ಮಾಡಿ, ಮುಂದಿನ ಜನ್ಮಕ್ಕೆ ಬೇಕಾದ್ರೆ ಮುಟ್ಸಿದ್ರಾಯ್ತು ಅಲ್ವಾ? ಈ ಜನ್ಮದಲ್ಲಿ ಅಷ್ಟೇ ಆಗೋದು, ಏನು ಮಾಡೋಕ್ಕಾಗಲ್ಲ. ಗೊತ್ತೈತೇನಮ್ಮ? ಕಾಲು ಚೇಂಜ್ ಮಾಡಮ್ಮ. ಹ್ಞೂ, ಹೌದು. ಸಯಾಟಿಕ್ಕಾಗತ್ತೆ, ವೆರಿಕೋಸ್ ಪ್ರಾಬ್ಲಮ್ಗಾಗತ್ತೆ, ಹಾಂ, ಸೊಂಟ ನೋವಾಗತ್ತೆ. ಇಲ್ಲಿ ಒಂದಕ್ಕೆ ಮಾತ್ರ ಅಲ್ಲ ಇದು ಚಿಕಿತ್ಸೆ, ಅನೇಕ ರೀತಿಯಲ್ಲಿ ಪರಿಣಾಮ ಬೀರ್ತಾ ಹೋಗುತ್ತೆ. ಅಲ್ಲದೆ ಎತ್ತರಮ್ಮ. ಹಾಂ, ಹಿಡ್ಕೊಳ್ಳಮ್ಮ. ವೆರಿ ಗುಡ್. ಹೆಣ್ಮಕ್ಳಿಗೆ ಭಾಳ ಬೇಗ ಆಗತ್ತೆ, ಸಲೀಸಾಗಿ. ಎಸ್, ಈ ರೀತಿ ನೀವು ಅಭ್ಯಾಸ ಮಾಡ್ತಾ ಹೋದರೆ ನಿಮಗೆ ಲೋಯರ್ ಬ್ಯಾಕ್ ಇದೆಯಲ್ಲ, ಒಳ್ಳೆ ಎಕ್ಸರ್ಸೈಜ್ ಆಗುತ್ತೆ. ಮಲ್ಕೊಳ್ಳಿ. ನಾನು ಎದ್ದೇಳಿ ಅಂತ ಹೇಳಿಲ್ಲಪ್ಪ. ಅಯ್ಯೋ, ಅಂಥ ತಪ್ಪು ನಾ ಮಾಡಲ್ಲ. ಹಾಂ, ಈಗ ನೀವು ಎಡಗಾಲೆತ್ತಿ, ನೀವು ಬಲಗಾಲೆತ್ತಣ್ಣೆ. ಹಾಂ, ಎತ್ತಿ 90 ಡಿಗ್ರಿ ಬರಲಿ. ಹಾಂ, ನೋಡಿ. ಈಗ ಹಾಗೆ ಪಕ್ಕಕ್ಕೆ ಇಳಿಸಿ. ಈ ಕಡೆ ಇಳಿಸಿ ನೋಡಿ. ನೀವು ಬನ್ನಿ. ಇಲ್ಲಿ ಕಾಲು ಇಟ್ಕೋಬೇಕು, ಇಲ್ಲೊಂದು ಕಾಲು ಇಟ್ಕೊಳ್ಳಿ. ಹಾಂ, ಇರಿ. ಚೆನ್ನಾಗಿದನ್ನು ಎಳಿತಾ ಹೋಗಬೇಕು. ಆವಾಗ ಆ ಬೆನ್ನಿನ ಏನು ನರಮಂಡಲದಲ್ಲಿ ಏನು ವ್ಯತ್ಯಾಸ ಆಗಿದೆ ಅದೆಲ್ಲ ಸೆಟ್ರೇಟ್ ಆಗುತ್ತೆ. ಹಾಗೆ ನಿಧಾನ ಮೇಲೆ ಆ ಕಾಲ ಮೇಲೆತ್ತಿ ಈ ಕಡೆ ಹೊರಳಿಸಿ. ಅಪೋಸಿಟ್ ಡೈರೆಕ್ಷನ್. ಹೀಗೆ ಮಂಡಿ ಸೆಡ್ಲ ಮಾಡಬಾರ್ದು. ಆ ಕಡೆ ಬೆನ್ನು ನೆಲ ಮುಟ್ಲಿ ಅದು. ಹ್ಞೂ, ಚೆನ್ನಾಗಿ ಉಸಿರಾಡಿ. ಕೊಸರಾಡಬಾರ್ದು, ಉಸಿರಾಡಬೇಕು. ಹ್ಞೂ, ನಿಧಾನ ಮೇಲೆ ಇಳಿಸಿ. ಈ ಕಾಲು ಎತ್ತಿ, ಹಾಗೆ ಈ ಕಡೆ ಇಳಿಸಿ. ಚೆನ್ನಾಗಿ ಉಸಿರಾಡಿ. ಮೇಡಮ್, ಮಾಡ್ತಾ ಇದ್ದೀರಾ? ಹಾಂ, ಸರಿ. ಬೆನ್ನುವಿತ್ತ. ಹಾಗೆ ಮೇಲೆ ಆ ಕಡೆ ನೀವು ನೋಡ್ಕೋಬೇಕು ಅಂದೆ. ಹ್ಞೂ, ಚೆನ್ನಾಗಿ ಹೇಳಿರಿ. ನೀವೇ ಬಂದಿರಿ, ಚೆನ್ನಾಗಿರ್ತಿತ್ತು. ನಿಮಗೆ ಮಾಡಿಸ್ಬಿಡ್ತಿದ್ದೆ. ಚೆನ್ನಾಗಿ ಉಸಿರಾಡಿ. ಮೇಲೆ ನಿಧಾನವಾಗಿ ಇಳಿಸಿ. ರಿಲ್ಯಾಕ್ಸ್ ಮಾಡಿ. ಒಂದು ಕಾಲು ಮಡಿಸ್ಕೊಳ್ಳಿ, ಬಲಗಾಲು ಮಡಿಸ್ಕೊಳ್ಳಿ. ನಮ್ಮ ಕಡೆ ಇದು ಎಡಗಾಲು ಅಂತೀವಿ. ಓ, ಮರ್ತೈತಾ? ಹಾಂ, ಅವ್ರಿಗೆ ಎಡಗಾಲು ಯಾವುದು ಬಲಗಾಲು ಯಾವುದು ಡೌಟ್ ಬಂದ್ಬಿಡ್ತು. ನಮಸ್ಕಾರ ಸರ್. ಇರಲಿ. ಆಮೇಲೆ ಕೈಯಿಂದ ಲಾಕ್ ಮಾಡಿ ಎಳ್ಕೊಳ್ಳಿ ಎತ್ತರಕ್ಕೆ. ತಲೆ ಎತ್ತಿ ಹಣೆ ಮಂಡಿ ಮುಟ್ಸಿ. ಹಣೆ ಒಂದು ಕಿಸ್ ಮಾಡಿ. ನಿಮ್ಮದೇ ಮಂಡಿ ಖುಷಿಯಾಗಿ ಕಿಸ್ ಮಾಡಿ. ನೋಡಿ, ಯಾರ್ಯಾರು ನಿಮ್ಮ ಮಂಡಿಗೆ ಕಿಸ್ ಕೊಡ್ತೀರಿ ಅವ್ರಿಗೆ ಸೊಂಟ ನೋವು ಬೇಗ ಬರಲ್ಲ, ಮಂಡಿ ನೋವು ಬರಲ್ಲ. ಯಾರ್ಯಾರು ಬಿಡಿ ಹೋಗಲಿ. ಹಾಂ, ಈ ಕಾಲು ಚೇಂಜ್ ಮಾಡಿ. ಇರಿ ಹೇಳಿರಿ. ಹಾಂ, ಇಲ್ಲ ಯಾಕೋ ನೀವು ಸರ್ ಬರಲಿಲ್ಲ. ಎದ್ದೇಳಿ ಮೇಲೆ
ಈಗ ಅಣ್ಣ ಮಾಡ್ತಾರಂತೆ ನೋಡ್ಕೊಳ್ಳಿ, ಇವ್ನು ನೋಡೋಣ ಅನ್ಸುತ್ತೆ. ಆ ಒಯ್ದು ಎಳ್ದಾಕೆತ್ಲಗೆ ಗೊತ್ತುತ್ತೇನು ಬೆನ್ನಿಗೆ. ಹಾಂ ಮಾಡಿ. ಹಾಂ ಎಸ್. ಹಾಂ ನೋಡಿ, ಹಿಂಗೆ ಯಾರು ಅವರವರ ಮಂಡಿಗೆ ಅವರವರೇ ಹಣೆ ತಾಕ್ಸಿ, ಹಣೆ ಮೂಗು ಒಂದು ಕಿಸ್ಸು ಯಾರು ಕೊಡ್ತೀರಿ ಅವ್ರಿಗೆ ಸೊಂಟ ನೋವು ಬೇಗ ಇದ್ರೂ ಹೊರಟೋಗುತ್ತೆ, ಬರೋದೇ ಇಲ್ಲ. ಇದನ್ನು ಪ್ರತಿನಿತ್ಯ ಅಭ್ಯಾಸ ಮಾಡಬೇಕು. ಬರೀ ಯೋಗ ಕೇಂದ್ರಗಳಿಗೆ ಹೋದಾಗ ಮಾತ್ರ ಅಲ್ಲ, ಮನೆಯಲ್ಲಿ ನಿಮಗೋಸ್ಕರ ಒಂದು ಅರ್ಧ ಗಂಟೆ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಹೇಳಿಮ್ಮ. ಸರ್, ಮಲಬದ್ಧತೆ ಹೆಂಗಲ್ಲ ಹಂಗೆ ಪ್ರತಿ ಸಲ ಊಟ ಮಾಡಿದ ತಕ್ಷಣ ಮೋಷನ್ಗೆ ಹೋಗೋದು, ಎಲ್ಲನ ಬೇರೆ ಕಡೆ ಫುಡ್ ಇದಾದರೆ ಮೋಷನ್ ಆಗೋದು, ಇದಕ್ಕೇನು ಪರಿಹಾರ ಅಂತ ಹೇಳ್ತೀನಿ ಆಮೇಲೆ. ಯಾಕಪ್ಪ ಆಫ್ ಆಗೋಯ್ತು ಗುರು? ಹಲೋ 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 ಚೆಕ್. ಹಾಂ, ಈಗ ನೋಡಿ, ಮಲಬದ್ಧತೆಯನ್ನು ಹೋಗ್ಲಾಡಿಸ್ಕೋಬೇಕಾರೆ ಎರಡೂ ಕಾಲನ್ನ 45 ಡಿಗ್ರಿಗೆ ಎತ್ತಿ, ಹಾಗೆ ನಿಲ್ಲಿಸ್ಕೊಳ್ಳಿ, ಹಾಗೆ ಮೇಲೆ ಬನ್ನಿ, ಹಾಗೆ ಮೇಲೆ ಬನ್ನಿ, ಬನ್ನಿ ಕೈ ಕೊಡಿ, ಕೈ ಕೊಡಿ, ಬನ್ನಿ ಬನ್ನಿ, ಕಾಲಿಡ್ಕೊಳ್ಳಿ. ಇದನ್ನು ಪರಿಪೂರ್ಣ ನಾವಾಸನ ಅಂತ ಹೇಳ್ತೀವಿ. ಅಂದರೆ ದೋಣಿಯಂತೆ, ದೇಹವನ್ನು ದೋಣಿಯಂತೆ ಮಾಡಿಕೊಂಡು ಚೆನ್ನಾಗಿ ಉಸಿರಾಡಬೇಕು. ಒಂದು 5 ಉಸಿರಾಟ, ಒಂದು 10 ಉಸಿರಾಟ, ಇಷ್ಟನ್ನು ನೀವು ಮಾಡ್ತಾ ಹೋದರೆ ನಿಮಗೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಮಲಬದ್ಧತೆ ಆಗ್ಬೋದು, ಅಥವಾ ಜೀರ್ಣ ಆಗದೆ ಅಜೀರ್ಣ ಆಗ್ತಕ್ಕಂಥದ್ದು, ಲೂಸ್ ಮೋಷನ್ ಆಗ್ತಕ್ಕಂಥದ್ದು, ಇದೆಲ್ಲವನ್ನು ತಡೆಗಟ್ಕೋಬೋದು. ಅರ್ಥ ಆಯ್ತಾ? ಮತ್ತು ಚೆನ್ನಾಗಿ ನೀರು ಕುಡಿಬೇಕು. ಸಾಮಾನ್ಯವಾಗಿ ಯಾರು ಇದಕ್ಕೆ ಹೆಚ್ಚು ಕೆಲಸ ಕೊಡ್ತಾರೆ ಅವರಿಗೆ ಮಧ್ಯಪ್ರದೇಶ ತೊಂದರೆ ಕೊಟ್ಬಿಡುತ್ತೆ. ಸರಿ ಸರ್. ಕೇಂದ್ರ ಸರ್ಕಾರ ಸರಿ ಹೋಗಲಿಲ್ಲ ಅಂದರೆ ಉತ್ತರ ಭಾರತ, ಮಧ್ಯಪ್ರದೇಶಕ್ಕೆ ಭಾಳ ಕಷ್ಟ. ಅದೇ ಸರ್, ಅದಕ್ಕೆ ಹೇಳ್ತಾರೆ ಹಿಂದೆ, ಪಾವ್ ಗರಂ ಪೇಟ್ ನರಂ ಶಿರ್ ಟಂಡಾ ರಕ್ಕೋ ಡಾಕ್ಟ್ರೋಂಕೋ ಮಾರೋ ದಂಡ ಅಂತ. ಥ್ಯಾಂಕ್ ಯು ಸರ್. ಆದರೆ ನಾವೇನು ಮಾಡ್ತಾ ಇದ್ದೀವಿ, ವಿರುದ್ಧ ಮಾಡ್ಕೊಂಬಿಟ್ಟಿದ್ದೀವಿ. ಪಾವ್ ಗರಂ, ಪಾದನ ಬಿಸಿಯಾಗಿ ಇಟ್ಕೋಬೇಕಾಗಿತ್ತು, ಒಳ್ಳೆ ಗ್ರ್ಯಾನೈಟು ಮಾರ್ಬಲ್ ಎಲ್ಲ ಹಾಕ್ಬಿಟ್ಟು ತಂಡ ಮಾಡ್ಕೊಂಬಿಟ್ಟಿದ್ದೀವಿ, ತಣ್ಣು ಮಾಡ್ಕೊಂಬಿಟ್ಟಿದ್ದೀವಿ. ಮತ್ತು ಪೇಟ್ ನರಮ್ ಆಗಿರಬೇಕಾಗಿತ್ತು, ಪತ್ತರ್ ಮಾಡ್ಕೊಂಬಿಟ್ಟಿದ್ದೀವಿ. ಪತ್ತರ್ ಅಂದರೆ ಬಂಡೆ, ಕಲ್ಲು ಬಂಡೆ ಥರ ಆಗೋಗ್ಬಿಟ್ಟಿದೆ. ಎಲ್ಲಿ ಮುಟ್ಟಿದ್ರು ಕಲ್ಲು ಮುಟ್ದಂಗೆ ಆಗುತ್ತೆ. ಹಾಂ, ಈ ಬಗ್ಗೆ ನೋಡಿದ್ರೆ ನಮ್ಮ ಪಾದ ಕಾಣಿಸೋದೇ ಇಲ್ಲ. ಕೆಲವರು ಹೊಟ್ಟೆ ಮೇಲೆ ಚೆಕ್ ಇಟ್ಕೊಂಡು ಸೈನ್ ಮಾಡ್ತಾರೆ, ನೋಡ್ಬೇಕು ನೀವು. ಸಿಗ್ನೇಚರ್ ಮಾಡುವಾಗ ಹೊಟ್ಟೆ ಮೇಲೆ ಚೆಕ್ ಬುಕ್ ಇಟ್ಕೊಂಡು ಸಿಗ್ನೇಚರ್ ಮಾಡ್ತಾರೆ. ಅವ್ರು ನೋಡಿದಾಗ ಎಂಥ ಪುಣ್ಯವಂತರು ನಮಗೆ ಅಂತ ಅನಿಸುತ್ತೆ. ಪುಣ್ಯವಂತರ ಅದು. ಅಯ್ಯೋ, ಹೊಟ್ಟೆ ನಿನ್ನಿಂದನ ಕೆಟ್ಟೆ. ಹೊಟ್ಟೆ ಯಾವಾಗ ಬತ್ತೋ, ಹಿಂದೆ ಹೇಳ್ತಿದ್ರು, ಹೊಟ್ಟೆ ಬಂದ್ಬಿಟ್ರೆ ಪುಣ್ಯವಂತರಪ್ಪ, ಶ್ರೀಮಂತರು ಕಣೆಯ, ಅದೃಷ್ಟವಂತರು ಅಂತ ಹೇಳ್ತಾ ಇದ್ರು. ಈಗ ಹೊಟ್ಟೆ ಬಂದಿದೆ ಅಂದರೆ ಅಯ್ಯೋ ಪಾಪ ಅಂತ, ಅಯ್ಯೋ ಪಾಪ ಅನ್ನೋ ಸ್ಥಿತಿ ಬಂದಿದೆ ಈಗ. ಆದ್ದರಿಂದ ಹೊಟ್ಟೆಗೆ ಹೆಚ್ಚು ಬೆಳೆಯೋದಕ್ಕೆ ಬಿಡಬಾರ್ದು, ಪೇಟ್ ಪತ್ತರ್ ಮಾಡ್ಕೋಬಾರ್ದು. ಮೂರನೇದಾಗಿ ಶಿರ್ ಟಂಡ, ಇದನ್ನು ತಣ್ಣಗಿಟ್ಕೋಬೇಕಾಗಿತ್ತು. ಅಂದರೆ ಏನು ಐಸ್ ಇಟ್ಕೊಂಬಿಡೋದ? ಮತ್ತು ಯೋಚನೆ ಮಾಡದೆ ಸದಾ ಭಗವಂತನ ಆಲೋಚನೆಯನ್ನು ಮಾಡ್ತಾ, ಧ್ಯಾನ ಮಾಡ್ತಾ, ನಿಶ್ಚಿಂತೆಯಿಂದ ನಿರ್ಲಿಪ್ತತೆಯಿಂದ ಇರೋದು ಪ್ರಯತ್ನ ಮಾಡಬೇಕು. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಸಿಟ್ಟು ಮಾಡ್ಕೊಂಬಿಡೋದು, ತಮ್ಮ ಮನಸ್ಸನ್ನು ಕೆಡಿಸ್ಕೊಂಬಿಡೋದು, ಮಂದಿಯವ್ರ ಮನಸ್ಸನ್ನೆಲ್ಲ ಕೆಡಿಸ್ಬಿಡೋದು. ಈಗ ಎಲ್ಲರ ತಲೆನೂ ಬಿಸಿ ಮಾಡಿಬಿಟ್ಟು ಮಾತೆತ್ತಿದ್ರೆ ದಟ್ ಅಂತ ಎಲ್ಲ ಜಗಳಕ್ಕೆ ಬೀಳ್ತಾರೆ. ಕೆಲವ್ರ ಮನೆಗಳು ನೋಡಬೇಕು, ತಟ್ಟೆ ಕೆಳಗಡೆ ಬಿದ್ದೋಯ್ತು ಅಂದರೆ ತಕ್ಕೋ, ಸಿಡಿಲು ಗುಡುಗು, ಭಾರಿ ಮಳೆ ಎಲ್ಲ ಶುರುವಾಗ್ಬಿಡುತ್ತೆ. ಇಲ್ಲಿ ಸಿಡಿಲು ಗುಡುಗು ಯಾವಾಗ ಶುರುವಾಗುತ್ತೆ, ಅಡುಗೆ ಮನೇಲಿ ಮಳೆ ಶುರುವಾಗುತ್ತೆ. ನಿಜ ಅಲ್ವಾ? ಆದ್ದರಿಂದ ಸಾಧ್ಯವಾದಷ್ಟು ತಲೆಯನ್ನು ಶಾಂತವಾಗಿ ಇಟ್ಕೋಬೇಕು. ಇದಿಟ್ಕೊಂಡ್ರೆ ಈ ಹೊಟ್ಟೆ ಸಮಸ್ಯೆ ಮತ್ತು ಸೊಂಟ ನೋವಿನ ಸಮಸ್ಯೆ, ಭಾಳಷ್ಟು ಜನಕ್ಕೆ ಸೊಂಟ ನೋವು ಬರೋದು ಸ್ಟ್ರೆಸ್ನಿಂದಲೇ.
ಮಲಬದ್ಧತೆ ಬರೋದು ಸ್ಟ್ರೆಸ್ನಿಂದಲೇ. ಆದ್ದರಿಂದ ಸಾಧ್ಯವಾದಷ್ಟು ಅದಕ್ಕೆ ಧ್ಯಾನ ಮಾಡಿ ಧ್ಯಾನ ಮಾಡಿ ಧ್ಯಾನ ಮಾಡಿ ಅಂತ ಹೇಳೋದು. ಧ್ಯಾನವನ್ನು ಹೆಚ್ಚು ಹೆಚ್ಚು ಮಾಡ್ತಾ ಹೋದಂತೆ ಇದು ಕಡಿಮೆ ಆಗ್ತಾ ಹೋಗುತ್ತೆ. ಅಮ್ಮ ಎದ್ದೇಳಿ. ಈಗ ಹೇಳಿಮ್ಮ, ಬನ್ನಿ, ಅಲ್ಲಿ ಮೈಕ್ ಕೊಡಿ ಅವ್ರಿಗೆ. ನಿಮ್ಮ ಸಮಸ್ಯೆ ಎಲ್ರಿಗೂ ಕೇಳಿಸ್ಲಿ, ಮಾತನಾಡಿ. ನಮ್ದು ಹುಡುಗ 15 ವರ್ಷ ಅದನ್ರಿ. ಸ್ವಲ್ಪ ಅವ್ನು ಮೂಗಿಗೆ 2 ಕಡೆ ಉಸಿರಾಟ ಸ್ವಲ್ಪ ಕ್ಲಿಯರ್ ಇಲ್ಲ ಅಂತನ್ರಿ. ಒಂದು ಕಡೆ ಬಂದಿದ್ರೆ ಒಂದು ಕಡೆ ಓಪನ್ ಇರ್ತಿತ್ತು ಕಂಟಿನ್ಯೂ ಸರ್. ಅದಕ್ಕೆ ಏನು ಮಾಡಿಸಿದ್ರೆ ಕ್ಲಿಯರ್? ಅಮ್ಮ, ಅದಕ್ಕೆ ಯೋಗದಲ್ಲಿ ಷಟ್ಕ್ರಿಯೆಗಳು ಅಂತ ಹೇಳ್ತಾರೆ. ಷಟ್ಕ್ರಿಯೆನಲ್ಲಿ ಸೂತ್ರನೇತಿ ಮತ್ತು ಜಲನೇತಿ ಅಂತ 2 ವಿಧಾನ ಇದೆ. ಮತ್ತು ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಇದೆ. ಭಸ್ತ್ರಿಕಾ ಪ್ರಾಣಾಯಾಮ, ಜಲನೇತಿ ಮತ್ತು ಸೂತ್ರನೇತಿ ಇವನ್ನು ನಾವು ಅಭ್ಯಾಸ ಮಾಡಿಸಿದ್ರೆ ಅವನ ಸಮಸ್ಯೆ ಸರಿ ಹೋಗ್ಬಿಡುತ್ತೆ. ಇಲ್ಲಿ ಕೆಲವರಿಗೆ ಆ ದುರ್ಮಾಂಸಗಳು ಬೆಳೆದ್ಬಿಟ್ಟಿರುತ್ತೆ. ಆ ಸೂತ್ರನೇತಿ ಮಾಡುವಾಗ ಮೂಗಿನಿಂದ ಹಾಕ್ಬಿಟ್ಟು ಬಾಯಿಂದ ತೆಗಿತಾರೆ. ಇಲ್ಲಿ ಹಾಕಿ ಬಾಯಿಂದ ತೆಗೆದ್ರೆ ಬರುತ್ತೆ. ಅದು ಹಿಡ್ಕೊಂಡು ಈ ಮೂಗ್ದಾರ ಹಾಕೊಂಡು ನೋಡಿದ್ದೀರಲ್ಲ ಹಸುಗಳಿಗೆ ಎಮ್ಮೆಗಳಿಗೆಲ್ಲ, ಆ ರೀತಿ ಇಲ್ಲಿ ಹಾಕಿದ್ರೆ ಇಲ್ಲಿ ಬಾಯಿನಲ್ಲಿ ಸಿಗುತ್ತೆ. ತಗೊಂಡು ಹೀಗೆ ಸ್ವಲ್ಪ ಎಳೆದು ಅದಕ್ಕೆ ಉಪ್ಪು ನೀರು ಜಲನೇತಿ ಅದು ಮಾಡ್ತಾ ಹೋದರೆ ಅದು ಕರಗ್ತಾ ಹೋಗುತ್ತೆ. ನನಗೂ ಕೂಡ ಇತ್ತು. ನನಗೆ ತುಂಬ ತಲೆನೋವಿತ್ತು ಮತ್ತು ನಾಜಲ್ ಬ್ಲಾಕ್ ಆಗ್ತಾ ಇತ್ತು, ಉಸಿರಾಟ ಕಷ್ಟ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಹೀಗೆ ಒಬ್ಬ ಯೋಗ ಗುರುಗಳನ್ನು 35-40 ವರ್ಷಗಳ ಹಿಂದೆ ಏನು ನನ್ನ ಅದೃಷ್ಟ ಅವ್ರು ಸಿಕ್ಕಿದ್ರು. SN ರಂಗಪ್ಪ ಅಂಥೇಳಿ. ಅವ್ರ ಹೆಸರು ಹೇಳಿದ್ರೆ ಅದು ತಪ್ಪಾಗುತ್ತೆ. ಆದರೆ ಅವರನ್ನು ಕೇಳ್ಕೊಂಡಾಗ ಅವ್ರ ಮನೆಗೆ ಕರ್ಕೊಂಡೋಗಿ ಈ ಷಟ್ಕ್ರಿಯೆಗಳಲ್ಲಿ ಜಲನೇತಿ ಮತ್ತು ಸೂತ್ರನೇತಿಯನ್ನು ಅಭ್ಯಾಸ ಮಾಡಿಸಿದ್ರು. ನಿರಂತರವಾಗಿ 6 ತಿಂಗಳ ಕಾಲ ನಿರಂತರವಾಗಿ ಮಾಡಿದೆ. ನನಗೆ ತಲೆನೋವು ಹೊರಟೋಯ್ತು, ಉಸಿರಾಟದ ಸಮಸ್ಯೆಯನ್ನು ಹೊರಟೋಯ್ತು. ಅದು ಹೇಳುವಂಥದ್ದಲ್ಲಮ್ಮ, ಪ್ರಾಕ್ಟಿಕಲ್ ಮಾಡಿಸುವಂಥದ್ದು. ನೀವು ಕರ್ಕೊಂಡು ಬಂದರೆ ಅಥವಾ ಇಲ್ಲಿ ಯಾರಾದರೂ ನಿಮಗೆ ಹತ್ತಿರದಲ್ಲಿರೋರು ಒಳ್ಳೆಯ ಯೋಗ ಚಿಕಿತ್ಸೆಯನ್ನೆಲ್ಲ ಕಲ್ತಿರ್ತಕ್ಕಂಥವ್ರು ಅಥವಾ ಇದು ಏನು ಪ್ರಕೃತಿ ಯೋಗ ಚಿಕಿತ್ಸಾ ಇರುತ್ತಲ್ಲ ಅಲ್ಲಿ ಹೋದರೆ ಜಲನೇತಿ ಮತ್ತು ಸೂತ್ರನೇತಿದು ಮೆಟೀರಿಯಲ್ ಸಿಗುತ್ತೆ. ಅದನ್ನು ತಗೊಂಡು ನೀವು ಅಲ್ಲಿ ಅವ್ರ ಹತ್ರ ಅಭ್ಯಾಸ ಮಾಡಿಸ್ಕೊಂಡ್ರೆ ಒಳ್ಳೆಯದು. ಇಲ್ಲ ಬತ್ತೀನಿ ಅನ್ನೋದಾದ್ರೆ ಮೈಸೂರಿಗೆ ಬನ್ನಿ, ನಾನು ಮಾಡಿಸ್ಕೊಡ್ತೀನಿ. ನನಗೇನು ಫೀಸ್ ಕೊಡೋದು ಬೇಡ, ನೀವು ಬಂದರೆ ಸಾಕು. ನಮ್ಮ ನಂಬರ್ ಕೊಡ್ರಿ ಸರ್. ಸೊ ಹೀಗೆ ಹೇಳಿಮ್ಮ. ತಮ್ಮ ನಂಬರ್ ಕೊಡ್ರಿ ಸರ್, ನಾವು ಬಂದರೆ ಅಲ್ಲಿ ಬರ್ತೀವಿ. ಖಂಡಿತ ಬರ್ಕೊಳ್ಳಿ. ಬರ್ಕೊಡ್ರಿ. ಪಾಪ ಪೆನ್ನು ಪೇಪರ್ ಇಲ್ಲೆಲ್ಲಿ ಸಿಕ್ಕತ್ತೆ. ಮೊಬೈಲ್ ಇದೆಯಲ್ವಾ, ತಗೊಳ್ಳಿ ಬೇಗ. ಇರಲಿ ಬರ್ಕೊಳ್ತೀರಾ? 77 ಹೇಳ್ತೀನಿ 77 600 99 450. ಡಬಲ್ 7 600 99 450. ಈ ಎಲ್ಲ ತರಹದ ಯೋಗ ಚಿಕಿತ್ಸೆಗಳನ್ನು ಬೆಂಗಳೂರಿನ ಮಹಾವತಾರ್ ಫೌಂಡೇಶನ್ ವೈಟ್ಫೀಲ್ಡಲ್ಲಿದೆ. ಅಲ್ಲಿ ಪ್ರತಿ ಶನಿವಾರ ನಾವೇ ಇರ್ತೀವಿ. ನಿಮಗೆ ಚಿಕಿತ್ಸೆಯನ್ನು ಕೂಡ ಅಲ್ಲೇ ಮಾಡಿಕೊಡ್ತೀವಿ. ಈಗೇನು ನಾವು ಮಾಡಿದ್ವಿ ಈ ಎಲ್ಲ ಚಿಕಿತ್ಸೆಗಳು ಕೂಡ ಅಲ್ಲಿ ನಾವು ಮಾಡಿಸ್ತೀವಿ. ಪ್ರತಿ ಶನಿವಾರ ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ ಬರಬೇಕು. ಸಂಜೆ 4-4:30 ತನಕ ಅಲ್ಲಿ ಸಾಕಷ್ಟು ಚಟುವಟಿಕೆಗಳಿರುತ್ತವೆ. ಅಲ್ಲಿಯೂ ಕೂಡ ಧ್ಯಾನ ಮಾಡಿಸ್ತಾರೆ, ಪಿರಮಿಡ್ಗಳಿದ್ದಾವೆ, ಧ್ಯಾನ ಮಾಡಿಸ್ತಾರೆ. ಮಧ್ಯಾಹ್ನ ಅನ್ನ ಪ್ರಸಾದವೂ ಕೂಡ ಇರುತ್ತೆ. ಮಾಡಿಕೊಂಡು ನೀವು ಮತ್ತೆ ವಾಪಸ್ ಬರ್ಬೋದು. ಆಗ್ಬೋದಾ? ಈಗ ಮೊಣಕಾಲು ನೋವು ಎಷ್ಟು ಜನಕ್ಕಿದೆ? ಕೈ ಎತ್ತಿ. ಮೊಣಕಾಲು ಅಂದರೆ ಮಂಡಿ. ಮಂಡಿ ನೋವು ಅಂದರೆ ಹೆಣ್ಮಕ್ಳು ಇದು ಹೇಳ್ತಾ ಇದ್ದಾರೆ. ಅವ್ರು ಬರ್ತಾ ಇದ್ದಾರಾ? ಹೋಗ್ತಾ ಇದ್ದಾರಾ? ಹೋಗಿ ಆಯಿತು. ನಾ ಎಲ್ಲ ನೀವೇ ಬರ್ತಾ ಇದ್ದೀರಿ ನಮ್ಮ ಮಂಡಿ ನೋವಿಗೆ ಅಂತ ಅಂದ್ಕೊಂಡೆ. ಯಾರಾದರೂ ಒಬ್ಬರು ಬನ್ನಿ, ಎದ್ದೇಳಿ ಮೇಲೆ ಒಂದು ಚೇರ್ ಹೇಳ್ಕೊಳ್ಳಿ, ಕೂತ್ಕೊಳ್ಳಿ.
ಇನ್ಯಾರಾದರೂ ಇಲ್ಲಿ ಈ ಕಡೆ ಅಕ್ಕಂದ್ರೆ ಯಾರಾದರೂ ಒಬ್ಬರು ಯಾರಿಗೆ ಮಂಡಿ ನೋವು ಜಾಸ್ತಿ ಇದೆ ಅಂಥವ್ರು ಬೇಗ ತಟ್ಟಂತ ಎದ್ದೇಳಬೇಕು. ಯಾರಿಗೂ ಇಲ್ವಾ? ಹೋಗ್ಲಿ ಬಿಡಿ. ನೋಡಿ, ಮಂಡಿ ನೋವಿದ್ದಾಗ ಒಂದಿಷ್ಟು ಸಾಸಿವೆ ಎಣ್ಣೆ ತಂದುಬಿಟ್ಟು, ಸಾಸಿವೆ ಎಣ್ಣೆ ಅದಕ್ಕೆ ಬಿಳಿ ಎಕ್ಕದ ಎಲೆಗಳನ್ನು ತಂದು ಆ ಎಲೆನ ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಅರ್ಧ ಲೀಟ್ರ್ ಎಣ್ಣೆಗೆ 2 ಅಥವಾ 3 ಎಕ್ಕದ ಎಲೆಗಳನ್ನು ತೊಳೆದು ಒರೆಸ್ಬಿಟ್ಟು ಪೀಸ್ ಮಾಡಿ ಆ ಎಣ್ಣೆನ ಬಾಣಲಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಆ ಎಲೆ ಮತ್ತು ಎಣ್ಣೆಯನ್ನು. ಎಲೆಗಳು ಪೂರ್ತಿ ಕಪ್ಪಾಗಬೇಕು. ಕಪ್ಪಗಾಗೋ ತನಕ ಅದನ್ನು ಬೇಯಿಸಬೇಕು. ಆಮೇಲೆ ಎಲೆಗಳನ್ನು ತೆಗೆದುಬಿಟ್ಟು ಬೇಕಾದ್ರೆ ಮಂಡಿಗೆ ಹಚ್ಕೋಬೋದು. ಆ ಎಣ್ಣೆಯನ್ನು ದಿನ ರಾತ್ರಿ ಮಲಗೋ ಸಮಯದಲ್ಲಿ ಸ್ವಲ್ಪ ಕೈಗೆ ಹಾಕ್ಕೊಳ್ಳೋದು. ನೋಡಿ, ಮಂಡಿಗೆಲ್ಲ ಹಚ್ಬಿಡೋದು, ಇಲ್ಲಿಗೆಲ್ಲ ಹಚ್ಬಿಡೋದು. ಹಚ್ಚಿದ ನಂತರ ಮಾಡಬೇಕಾದ ಕೆಲಸ ಇಷ್ಟಿದೆ ನೋಡಿ. ಇಲ್ಲಿ ನೀವು ಮಾಡ್ಕೋಬೇಕು. 2 ಹೆಬ್ಬೆರಳುಗಳನ್ನ ಹೀಗೆ ಇಟ್ಕೊಂಡು ಉಸಿರು ತಗೊಳ್ತಾ ಉಸಿರು ಬಿಡ್ತಾ, ಉಸಿರು ತಗೊಳ್ತಾ ಉಸಿರು ಬಿಡ್ತಾ, ಉಸಿರು ತಗೊಳ್ತಾ ಉಸಿರು ಬಿಡ್ತಾ, ಈ ರೀತಿ 16 ಬಾರಿ ಹೀಗೆ ಮಾಡ್ತಾ ಹೋಗ್ಬೇಕು. ಹೀಗೆ ಮಂಡಿ ಮೇಲೆ, ಈ ಮಂಡಿ ಚಿಪ್ಪಿದೆ ಇಲ್ಲಿ, ಇದ್ರ ಮೇಲೆ 16 ಬಾರಿ. ಎಷ್ಟು? 16 ಬಾರಿ. ಆಮೇಲೆ ನೋಡಿ, ಇಲ್ಲಿ ಮಂಡಿ ಚಿಪ್ಪಿಂದ ಕೆಳಗೆ ಬರಬೇಕು, ಇಲ್ಲೊಂದು 16 ಬಾರಿ ಹೀಗೆ ಸ್ವಲ್ಪ ಉಜ್ಜಬೇಕು, ಶಕ್ತಿ ಕೊಟ್ಟು ಉಜ್ಜಬೇಕು. ಇದಾದಮೇಲೆ ನೋಡಿಲಿ ಮತ್ತೆ 2 ಕೈಗೂ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋದು, ಈಗ ಇಟ್ಕೊಳ್ಳೋದು. 1 2 3 4 5 ಹೀಗೆ 16 ಬಾರಿ ಉಜ್ಜಬೇಕು. ಆಮೇಲೆ ಮತ್ತೆ ಈ ಕೈಗೆ ಸ್ವಲ್ಪ ಎಣ್ಣೆ ತಗೊಳ್ಳೋದು, ಈ ಭಾಗಕ್ಕೆ 1 2 3 4 16 ಬಾರಿ. ಮತ್ತು ಈ ಕಾಲಿಗೂ ಅದೇ ರೀತಿ ಮೇಲೆ 16 ಬಾರಿ, ಇಲ್ಲಿ 16 ಬಾರಿ, ಇಲ್ಲಿ 16 ಬಾರಿ, ಇಲ್ಲಿ 16 ಬಾರಿ. 2 ಆದಮೇಲೆ ನೋಡಿ, 2 ಕೈಗೂ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋದು, ಹಾಕೋದು. ನೋಡಿ, ಹೀಗೆ ಪ್ರೀತಿಯಿಂದ ನಿಮ್ಮದೇ ಮಂಡಿ ಅಂತ ತಿಳ್ಕೊಂಡು ಉಜ್ಜಬೇಕು. ನಮ್ಮದೇ ಮಂಡಿ ಅನ್ಕೋಬೇಕಂತೆ, ಬೇರೆಯವ್ರದ್ದು ಅನ್ಕೋಬಾರ್ದು. ಯಜಮಾನರದ್ದು ಅಂದ್ಕೊಳ್ಳಂಗಿಲ್ಲ, ನೀವು ನಿಮ್ಮ ಹೆಂಡ್ತಿರ್ದು ಅಂದ್ಕೊಳ್ಳಂಗಿಲ್ಲ, ನಿಮ್ಮದು ಮಂಡಿ ಅಂತಲೇ ಉಜ್ಕೋಬೇಕು. ಯಾಕೆಂದರೆ ಬೆಳಿಗ್ಗೆಯಿಂದ ಏನೇನೋ ಅಂದಿರ್ತಾರಲ್ಲ, ಆ ಸಿಟ್ಟನ್ನೆಲ್ಲ ತೀರಿಸ್ಕೋಬೋದು. ಅದಕ್ಕೆ ನಿಮ್ಮದೇ ಮಂಡಿ ಅಂದ್ಕೊಂಡು ಪ್ರೀತಿಯಿಂದ ಶಾಂತವಾಗಿ ಒಂದು 16 ಬಾರಿ, ಆಮೇಲೆ ಇನ್ನೊಂದು 16 ಬಾರಿ ಈ ರೀತಿ ಮಾಡಿದರೆ ಮಂಡಿ ನೋವು ಕಡಿಮೆ ಆಗುತ್ತೆ. ಹಂಗೂ ಕಡಿಮೆ ಆಗಲಿಲ್ವಾ, 1/4 kg ಸಾಸಿವೆ ತಂದ್ಕೊಳ್ಳೋದು. ಸಾಸಿವೆಯನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು. ಸಾಸಿವೆಯನ್ನು ಹುರಿಬಾರ್ದು, ಹಂಗೇ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿ ತುಂಬಿಟ್ಕೋಬೇಕು. ಅದನ್ನು ಡೈಲಿ ಒಂದಿಷ್ಟು ಪೌಡ್ರನ್ನ ಒಂದು ಬಟ್ಲಿಗೆ ಹಾಕ್ಕೊಳ್ಳೋದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಸೆಮಿ ಪೇಸ್ಟ್ ಥರ ಮಾಡ್ಕೋಬೇಕು. ಪೇಸ್ಟ್ ಥರ ಮಾಡಿಕೊಂಡು ಆ ನೋವಿರೋ ಜಾಗಕ್ಕೆ ಹಚ್ಬಿಟ್ಟು ಸ್ವಲ್ಪ ಬಿಸಿಲು ಬೀಳಬೇಕು ಅಲ್ಲಿಗೆ, ಆ ರೀತಿ ಕೂತ್ಕೊಳ್ಳೋದು. ನವೆ ಆಗುತ್ತೆ, ಅದೇನು ಖುಷಿ ಆಗಲ್ಲ. ನೋಡೋಕ್ಕೆ ಸಾಸಿವೆ ಅದು ಮಾಡೋ ಕೆಲಸ ಭಾಳ ಕಿತಾಪತಿ. ಕಿತ್ತಾಕ್ಬಿಡ್ಬೇಕು ಅನಿಸ್ಬಿಡುತ್ತೆ, ತಡ್ಕೊಂಡು ಕೂತ್ಕೋಬೇಕು ಅರ್ಧ ಗಂಟೆ, ಬಿಸಿಲು ಕಾಯಿಸ್ಬೇಕು ಅದಕ್ಕೆ. ಆಮೇಲೆ ಅರ್ಧ ಗಂಟೆ ಆದಮೇಲೆ ನೀರು ಹಾಕಿ ತೊಳೆದ್ಬಿಟ್ರೆ ಭಾಳ ಬೇಗ ಮಂಡಿ ನೋವು ಕಮ್ಮಿ ಆಗುತ್ತೆ. ಮಾಡ್ಬೋದಾ? ಹಾಗೆ ಎಲ್ಲ ಮಂಡಿ ನೋವಿರೋರು ಯಾರು ಒಂದು 2 ಎದ್ದು ನಿಂತ್ಕೊಳ್ಳಿ. ಏನು ಯಾರಿಗೂ ಮಂಡಿ ನೋವಿಲ್ವಾ? ನಾನು ಇಲ್ಲಿಗೋಗಿದ್ದಾಗ ಸರ್ ಆಯಿತು. ಲಾಸ್ಟು ಕೂಡಲ ಸಂಗಮದಲ್ಲಿ ತುಂಬ ಜನ ಬಂದಿದ್ದರು. ತುಂಬ ಜನಕ್ಕೆ ಸಮಯಾವಕಾಶ ನಮಗೆ ಕಮ್ಮಿ ಇತ್ತು. ಅವ್ರೇನು ಮಾಡಬೇಕು? ಎದ್ದೇಳಿ, ಚೇರಿಬಿಡಿ, ತಳ್ಳಿಬಿಡಿ ಆ ಕಡೆಗೆ, ಹಿಂದಕ್ಕೆ ತಳ್ಳಿ, ಬನ್ನಿ ಬೇಗ ನನ್ನ ಜೊತೆ, ಅಲ್ಲಿ ಆ ಕಡೆಯಿಂದಲೇ ಬನ್ನಿ. ನೋಡಿ, ಹೀಗೆ ಟೋಸ್ ಮೇಲೆ 1 ನಡ್ಕೊಂಡು ಬನ್ನಿ. ಬರೀ ಟೋಸ್ ಇರಬೇಕು. 1 ಆಯಿತಾ? ಈಗ ಹಿಂಬಡಿನಲ್ಲಿ ಹೀಗೆ
ಆಯಿತಾ? ಮೂರನೇದು ನೋಡಿ ಹೀಗೆ, ಪಾದದ ಹೊರ ಅಂಚು ಹೀಗೆ, ಇದಾಯ್ತಾ? ನಾಲ್ಕನೇದು ಜಗ್ಗೇಶನ್ ನೋಡಿದ್ದೀರಲ್ವಾ, ಅದ್ಯಾವುದು ಸಿನಿಮಾದಲ್ಲಿ ನಡೀತಾನಲ್ಲ ಸುಂದರಾಂಗ, ನೋಡಿ ಹೀಗೆ ಮಂಡಿಲಿ ಕೂಡಿಸ್ಬಿಟ್ಟ ಮೇಲೆ ಬಿಡಿಸ್ಕೋಬಾರ್ದು, ಹೀಗೆ ಹೀಗೆ ಹೀಗೆ. ಇದಾಯ್ತಾ? ಎಷ್ಟಾಯಿತು? 4 ಆಯಿತು. ಈಗ ನೋಡಿ 5ನೇದು ಕ್ಯಾಟ್ ವಾಕ್ ನೋಡಿದ್ದೀರಲ್ಲ, ಕ್ಯಾಟ್ ವಾಕು ಅದೇ. ಇದು ಬಹಳ ಉತ್ತಮವಾದಂಥ ಚಿಕಿತ್ಸೆ. ನೋಡಿ ಹೀಗೆ ಹೀಗೆ, ಆಮೇಲೆ ತಿರುಗಿ ವಾಪಸ್ ಹೀಗೆ. ಹೀಗೆ ನಿಮ್ಮ ಮನೆ ಒಳಗಡೆ ಮಾಡ್ಕೊಳ್ಳುವಂಥದ್ದಿದು. ಮನೆ ಒಳಗಡೆ ಹಾಲಿರುತ್ತಲ್ಲ ಅಲ್ಲೇ ಮಾಡ್ಕೊಳ್ಳೋದು. ಇದಿಷ್ಟನ್ನು ಮಾಡಿಕೊಂಡ್ರೆ ನಿಮ್ಮ ಮಂಡಿ ನೋವು ಭಾಳ ಬೇಗ ದೂರ ಆಗುತ್ತೆ, ಸಾಧ್ಯವಾದಷ್ಟು ಆರೋಗ್ಯವಾಗಿರ್ತೀರಿ. ಯಾಕಂದರೆ ಇವತ್ತು ಇದು ಯೂನಿವರ್ಸಲ್ ಪ್ರಾಬ್ಲಮ್ ಆಗ್ತಾ ಇದೆ. ಯಾವ್ಯಾವುದು? ಸೊಂಟ ನೋವು, ಕುತ್ತಿಗೆ ನೋವು, ಮಂಡಿ ನೋವು, ಇವು 3 ಯೂನಿವರ್ಸಲ್ ಪ್ರಾಬ್ಲಮ್ ಆಗ್ತಾ ಇದೆ. ಇದನ್ನು ಹೋಗಲಾಡಿಸ್ಕೋಬೇಕಾದ್ರೆ ಯಾವುದೇ ಮಾತ್ರೆಗೂ ಹೋಗಲ್ಲ. ಆಪ್ರೇಷನ್ ಮಾಡಿದವ್ರು ಎಷ್ಟೋ ಫೇಲ್ಯೂರ್ ಆಗಿವೆ. ಆದ್ದರಿಂದ ಯೋಗ ಚಿಕಿತ್ಸೆ ಮೂಲಕ ಇದನ್ನೆಲ್ಲ ನೀವು ಮಾಡಿಕೊಂಡ್ರೆ ಖಂಡಿತವಾಗಿ ಬೇಗ ಗುಣವಾಗುತ್ತೆ, ಆರೋಗ್ಯವಂತರಾಗ್ತೀರಿ. ಆಗ್ಬೋದಾ? ಇಷ್ಟೊತ್ತು ತಾವೆಲ್ಲರೂ ಶಾಂತವಾಗಿ ಕೂತ್ಕೊಂಡು ಇದನ್ನೆಲ್ಲ ಗಮನಿಸ್ಕೊಂಡು, ನಿಜವಾಗೂ ನನಗನ್ನಿಸುತ್ತೆ ಶಾಂತವಾಗಿ ಕೇಳಿದ್ದೀರಿ, ಅನುಸರಿಸ್ತೀರಿ, ಜೀವನದಲ್ಲಿ ಅಪ್ಲೈ ಮಾಡ್ಕೋತೀರಿ. ಅಥವಾ ಈ ಕಿವಿಲಿ ಕೇಳಿಬಿಟ್ಟು ಈ ಕಿವಿಲಿ ಚಿಕ್ಕೋಡಿಲೇ ಬಿಟ್ಬಿಟ್ಟು ನಮ್ಮಷ್ಟಕ್ಕೆ ನಾವು ಮನೆಗೆ ಹೊಟ್ಟೋದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಆಗ್ಬೋದಾ? ಧನ್ಯವಾದ. ಮೈಕ್ ಕೊಡಿ ಅವ್ರ ಕೈ. ಮತ್ತೆ 1 ನಿಮಿಷ ಸರ್, ಇವ್ರದ್ದು ಆಗೋಗ್ಬಿಡಿ. ಇದು ಭುಜನಗರ ಇದಾಗಿತ್ತು, ಚಿಪ್ಪ ಹಿಂಗ ನರ 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 ನೋಡಿ, ಹಾಂ, ಕೈ ಎತ್ತಿ ಮೇಲೆ ಏನಿಲ್ಲ, ಏನಿಲ್ಲ, ಹಿಂದೆ ಇಳಿಸಿ, ವ್ಯಾಯಾಮ ಮಾಡ್ತೀನಿ, ಈಗ ಎತ್ತಿ, ಅವೆಲ್ಲ ಮಾಡಿ. ಹಾಂ ಸರಿ. ಮತ್ತೆ ನೋಡಿ, ಒಂದು ಆಟ ಇದೆ. 2 ಕೈ ಮೇಲೆ ಎತ್ತೋದು, ಎದ್ದು ನಿಂತ್ಕೋಬೇಕು, ಕೂತ್ಕೊಂಡ್ರೆ ಆಗಲ್ಲ. ಎದ್ದು ನಿಂತ್ಕೋಬೇಕು ಒಂದೇ, ಕೂತ್ಕೊಂಡ್ರೆ ಆಗಲ್ಲ. ನೋಡಿ, ಚೆನ್ನಾಗಿ ಎಳೀರಿ, ಸೊಂಟದಿಂದ ಪೂರ್ತಿ ಮೇಲೆ ಕೆಳೀರಿ. ಹೇಳಿದ್ರಾ? ಈಗ ನೋಡ್ಕೊಳ್ಳಿ, ನನ್ನ ಜೊತೆ ನೋಡ್ತಾ ಮಾಡ್ಬೇಕು. ಹೀಗೆ ಎಡಗೈ ಮುಂದಕ್ಕೆ ತರಬೇಕು, ಬಲಗೈ ಹಿಂದೆ ಇಳಿಸ್ಬೇಕು. ನೋಡ್ಕೊಳ್ಳಿ. ಈಗ ಬೇಡಿ ಸರ್, ಬೇಡಿ ಬೇಡಿ ನೋಡಿ, ಹೀಗೆ ಅಷ್ಟೇ ಟೆನ್ಷನ್ ಆಗಬೇಕು. ಇದೇ ಗೊತ್ತಾಗ ಈ ನೋಡಬೇಕು. ಇಲ್ಲ ನೋಡಿ, ಇಲ್ಲಿ ಕೇಳಿಸ್ಕೊಳ್ಳಿ. ನೀವೇ ಮಾತಾಡ್ಬಿಟ್ರೆ ನನ್ನದಾಗ ಅಲ್ಲಿಗ ಬರಿ ಬಾಯಿನಲ್ಲಿ ಮಾತನಾಡ್ಬೇಕಂತ ಆಗಲ್ಲ. ಕೇಳಿಸ್ಕೊಳ್ಳಿ. ಇಲ್ಲಿ ನೋಡಿ, ಹೀಗೆ ನೋಡಿ, ಎಡಗೈ ಮುಂದೆ ತನ್ನಿ, ಬಲಗೈ ಹಿಂದೆ ತನ್ನಿ, ಇಳಿಸಿ. ಈಗ ಬಲಗೈ ಮೇಲೆ ಬರಲಿ, ಎಡಗೈ ಹಿಂದಿಂದ ಹಾಗೆ ಒಟ್ಟಿಗೆ ಮೇಲೆ ಬರಲಿ, ಹಾಗೇ ಬರಲಿ, ಹಾಗೇ ಬರಲಿ, ಹಾಗೆ 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 ರಿವರ್ಸ್. ಇದನ್ನು ಡೈಲಿ ಅಭ್ಯಾಸ ಮಾಡಿದ್ರೆ ಇದೆಲ್ಲ ಸರಿ ಹೋಗ್ಬಿಡುತ್ತೆ. ಹಾಗೆ ನೋಡಿ, ಇಲ್ಲಿ ಕಾಣಿಸಲ್ವೇನೋ, ಇಲ್ಲಿ ಬನ್ನಿ ನೋಡಿ, ನೋಡಿ ಇಲ್ಲಿ ಎಲ್ರಿಗೂ ಕಾಣಿಸ್ತಾ ಇದೆಯೋ? ಇಲ್ಲಿ ಮರೆ ಆಗುತ್ತೆ. ನಾವೇನು ಮಾಡೋಣ? ತಳ್ಳಿ. ಹಾಂ ನೋಡಿ, ಇಲ್ಲಿ ಈ ಕೈಗೂ ಗೋಡೆಗೂ ಎಷ್ಟು ಅಂತರ ಇದೆ ಅಷ್ಟೇ ಅಂತರದಲ್ಲಿ ಇಲ್ಲಿ ನಿಂತ್ಕೋಬೇಕು. ಹೀಗೆ ನಿಂತ್ಕೊಂಡು ನೋಡಿ, ಹೀಗೆ ಕೈಯನ್ನು
ಈಗ ಮಾಡ್ತಾ ಮೇಲೆ ಎತ್ತಬೇಕು, ಆಮೇಲೆ ಹಾಗೆ ಇಳಿಸ್ಬೇಕು ಹೀಗೆ. ಆಮೇಲೆ ನೋಡಿ, ಬರೀ ಅದಷ್ಟೇ ಕೈ ಆಡಬೇಕು, ಇಡೀ ವಿಶ್ವನೇ ಆಡಬಾರ್ದು. ಇಡೀ ವಿಶ್ವ ಅಂದರೆ ಬಾಡಿ, ಈ ಬಾಡಿ ಆಡಬಾರ್ದು, ಬರೀ ತೋಳು ಮಾತ್ರ ಹೀಗೆ. ಹಾಗೆ ಈ ಕೈ ಯಾವ ಭುಜದಲ್ಲಿ ನೋವಿದೆ ಹೀಗೆ, ಹಸ್ತ ಹಾಗೆ ಇರಬೇಕು, ಹಸ್ತ ಮೂವ್ ಇಲ್ಲ. ಹಾಂ, ಎಸ್, ಹೀಗೆ. ಆಮೇಲೆ ಆಮೇಲೆ ನೋಡಿ, ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಮತ್ತೆ ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಇಷ್ಟು ಮಾಡಿದರೆ ಭುಜದ ನೋವು ಕಮ್ಮಿ ಆಗುತ್ತೆ. ಮತ್ತು ಇನ್ನೊಂದು ಕ್ರಿಯೆ, ಹಲೋ ನೋಡಿ, ಸಮಾನ ಮುದ್ರೆ, 5 ಬೆರಳುಗಳನ್ನು ಸೇರಿಸ್ಕೊಳ್ಳೋದು, ಸಮಾನ ಮುದ್ರೆ ಮಾಡ್ಕೊಳ್ಳೋದು, ಭುಜದ ಮೇಲೆ ಇಟ್ಕೊಳ್ಳೋದು ಹೀಗೆ. ಮತ್ತೆ ರಿವರ್ಸ್, ಮುಂದೆ ಬಂದಾಗ 2 ಮೊಣಕೈ ಟಚ್ ಆಗಬೇಕು, ಹಾಗೆ ಹಿಂದೆ ಹೋಗಬೇಕು, ಮತ್ತೆ ರಿವರ್ಸ್. ಈ ರೀತಿ ಒಂದು 5 ರೌಂಡು ಮಾಡ್ಕೊಳ್ತಾ ಹೋದರೆ ಭುಜದ ನೋವುಗಳು ಕೂಡ ಸರಿ ಹೋಗ್ಬಿಡುತ್ತೆ. ಆಗ್ಬೋದಾ? ಧನ್ಯವಾದ.